ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸೃಷ್ಟಿಸ್ಥಿತ್ಯಪ್ಯಯಃ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇ ಸ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತೆ ಯಂ ಸೂರಯಃ. ತೇಜೋವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ಮಮ. ಯೋऽन्तಃಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಸ್ವಸ್ತ್ಯಸ್ತ್ವಶೇಷತಾಂ ಅಖಿಲ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಗತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಗಳ ಪುರುಷಾರ್ಥಸಾಧನೀಭೂತೆ. ಶ್ರೀಮದ್ಭಾಗವತ ಮಹಾಪುರಾಣೇ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ರುದ್ರದೇವರು ದಕ್ಷಯಜ್ಞವನ್ನು ಧ್ವಂಸ ಮಾಡಿ ಪುನಃ ದಕ್ಷನಿಗೆ ಶಾಪವೂ ಇತ್ತು. ನಂದೀಶ್ವರ ಶಾಪ ಕೊಟ್ಟಿದ್ದ, ನಿನಗೆ ಮೇಕೆ ತಲೆ ಬರಲಿ ಅಂತ ಅನ್ನೋದಕ್ಕೆ ಆ ವ್ಯವಸ್ಥೆಯನ್ನು ಮಾಡಿದ್ದು. ಅವನ ಶಾಪವು ಬಗೆಹರಿಲಿ ಅಂತ. ಮತ್ತು ಪಾರ್ವತಿಯಾಗಿ ಸತೀದೇವಿಯೇ ಹುಟ್ಟಿ ರುದ್ರದೇವರನ್ನು ಮದುವೆಯಾಗಿ ಸ್ಕಂದನನ್ನು ಪಡೆದಲು ಅಂತ ಹೇಳಿ ಇನ್ನು ಅವನ ಸ್ವಯಂಭುಮನುವಿನ ಹೆಣ್ಣು ವಂಶದ ಬಗ್ಗೆ ವಿವರಣೆಯನ್ನು ಮಾಡ್ತಾರೆ. ಗಂಡು ವಂಶದ್ದು ಉತ್ತಾನಪಾದ ಅಂತ ಎರಡನೇ ಮಗ. ಉತ್ತಾನಪಾದ ಇಬ್ಬರು ಹೆಂಡತಿಯರನ್ನು ಮದುವೆಯಾಗಿದ್ದ. ಒಬ್ಬಳು ಸುರುಚಿ, ಇನ್ನೊಬ್ಬಳು ಸುನೀತಿ. ಸುನೀತಿ ಹಿರಿಯಳು. ಸುನೀತಿಯ ಮಗನೇ ಧ್ರುವರಾಜ, ಸುರುಚಿಯ ಮಗನೇ ಉತ್ತಮ. ಭಾಗವತ ಒಂದು ಸಂದೇಶವನ್ನು ಕೊಡುತ್ತೆ. ದೇವರ ಆರಾಧನೆಗೆ ವಯಸ್ಸು ಪ್ರಧಾನ ಅಲ್ಲ. ಸಣ್ಣ ವಯಸ್ಸಿನಲ್ಲೂ ದೇವರು ಅನುಗ್ರಹವನ್ನು ಮಾಡ್ತಾನೆ. ಈಗ ಕೆಲ ಎಲಿಜಿಬಿಲಿಟಿ ಅಂತಿದೆಯಲ್ಲ, 18 ವರ್ಷ ಆದರೆ ನಿನಗೆ ವೋಟಿಂಗ್ ಪವರು, 18 ವರ್ಷ ಆದರೆ ಲೈಸೆನ್ಸ್ ಕೊಡೋದು. ಹಾಗೆ ದೇವರನ್ನು ಆರಾಧನೆ ಮಾಡಲಿಕ್ಕೆ ಒಂದು 50 ವರ್ಷ ಆದರೆ ಪರವಾಗಿಲ್ಲ, ಅವೆಲ್ಲ ಇಲ್ಲ. ನೀನು ಯಾವಾಗ ದೇವರನ್ನು ಕರೆದರೂ ಅವನು ಬರ್ತಾನೆ. 5ನೇ ವರ್ಷದ ಆರಂಭ ಮಾಡಿಕೊಂಡು, ಅದಕ್ಕೂ ಮುಂಚೆ ತಿಳುವಳಿಕೆ ಇರೋದಿಲ್ಲ. 5ನೇ ವರ್ಷಕ್ಕೆ ದೇವರನ್ನು ಕಂಡಂತಹ ಮಹಾನುಭಾವರು ಧ್ರುವರಾಜರು, ಪ್ರಹ್ಲಾದರಾಜರು ವಯಸ್ಸು ಕಾರಣ ಅಲ್ಲ ಅನ್ನೋದಕ್ಕೆ ಒಂದು ಸಣ್ಣ ಅವಮರ್ಯಾದೆ ಆಯಿತು ಧ್ರುವರಾಜರಿಗೆ. ಅಪ್ಪ ಉತ್ತಾನಪಾದ ಉತ್ತಮನನ್ನು ತೊಡೆ ಮೇಲೆ ಕೂಡಿಸ್ಕೊಂಡಿದ್ದ. ಆಗ ಧ್ರುವರಾಜರು ಬಂದಿದ್ದಾರೆ, ನಾನು ತೊಡೆ ಮೇಲೆ ಕೂಡ್ತೀನಿ ಎಂದಾಗ ಅವನೇನನ್ನೋ ಬಿಟ್ನ. ಮಲತಾಯಿ ಅಂದ, ನೀನೇನಾದರೂ ನಿಮ್ಮ ಅಪ್ಪನ ತೊಡೆ ಮೇಲೆ ಕೂಡಬೇಕು ಅಂತ ಅಪೇಕ್ಷೆ ಪಡೋದಾದರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಾ. ಅವನಂದ, ಅಲ್ಲ ಚಿಕ್ಕಮ್ಮ, ಈಗ ಹುಟ್ಟಾಯ್ತಲ್ಲೇ, ದೇವರಲ್ಲಿ ಕೇಳು, ಇನ್ನೊಂದ್ಸಲಿ ಹುಟ್ಟೋ ಆಪರ್ಚುನಿಟಿ ಕೊಡು ಅವಳ ಹೊಟ್ಟೆಯಲ್ಲಿ ಅಂತ, ಆಗ ನೀನು ಏರಬಹುದು ಅಂತ. ಪಾಪ ತಳ್ಳಿಟ್ಟಾಳೆ, ಅಳತಾ ಬಂದ. ದೀರ್ಘಂ ಶ್ವಸಂತಿ ವೃಜಿನಸ್ಯ ಪಾರಂ ಅಪಶ್ಯತಾಂ ಬಾಲಕಮಾಹಬಾಲ. ದೀರ್ಘಂ ಶ್ವಸಂತೀಂ ವೃಜಿನಸ್ಯ ಪಾರಂ ಅಪಶ್ಯತಿ ಬಾಲಕಮಾಹಬಾಲ. ನೋಡಪ್ಪ, ನಿಟ್ಟುಸಿರು ಬಿಟ್ಟು ಏನಾಯಿತು? ಚಿಕ್ಕಮ್ಮ ಹೀಗಂದ್ಲೆ. ಅಲ್ಲ, ನಿಮ್ಮಪ್ಪ ಏನಂದ? ಅಪ್ಪನೂ ಸುಮ್ಮನೆ ಇದ್ದ. ಸಾಮಾನ್ಯವಾಗಿ ರುಚಿ ಅಂದರೆ ದೇಹ ಕಾಂತಿ, ರುಚಿ ಅಂದರೆ ಪದಾರ್ಥಗಳು. ಸ್ವಲ್ಪ ಸೌಂದರ್ಯ ಹೆಚ್ಚಿತ್ತೋ ಏನೋ, ಆ ಸುರುಚಿಯಲ್ಲೇ ಆ ದೇಹ ಕಾಂತಿಯಲ್ಲೇ ಇವನ ಮಗ್ನನಾಗಿದ್ದ. ನೀತಿಗಳು ಯಾರಿಗೂ ಬೇಡ. ಸಾಮಾನ್ಯವಾಗಿ ನೋಡಿ, 2 ತರಹದ ಮಾತಾಡೋ ಜನ ಇದ್ದಾಗ ಆಪ್ಟ್ ಮಾಡ್ಕೊಬೋದು ನಾವು. ಒಬ್ಬ ನೀತಿ ಬಗ್ಗೆ ಮಾತಾಡ್ತಾನೆ, ನೀನು ಹೀಗಿರಬೇಕು, ಹಾಗಿರಬೇಕು, ಸಜ್ಜನನಾಗಿರಬೇಕು.
ನೋಡಿದಾಗೆಲ್ಲ ಅವನು ಉಪದೇಶ ಮಾಡ್ತಿರ್ತಾನೆ. ಇನ್ನೊಬ್ಬ ಅಂತಾನೆ, ನೀವು ಅದು ತಿಂದ್ರ ಇದು ತಿಂದ್ರ, ಅದನ್ನು ನೋಡಿದ್ರ ಅದು ತುಂಬ ಚೆನ್ನಾಗಿತ್ತು. ನಾವು ಆಪ್ಟ್ ಮಾಡ್ಕೊಬೋದು ಆ ರುಚಿಯನ್ನೇ. ಅಯ್ಯ ಇವರು ಯಾವಾಗಲೂ ನೀತಿ ಪ್ರಾಣ ತೆಗಿತಾರಪ್ಪ, ಅದಕ್ಕೆ ಅವ್ರು ಆ ರೋಡಲ್ಲಿ ಬಂದರೆ ನಾನು ಈ ರೋಡಲ್ಲಿ ಓಡೋಟೋದೆ ಅಂತ ಇವರನ್ನು ಹುಡುಕಿಕೊಂಡು ಹೋಗ್ತೇವೆ. ಮನುಷ್ಯನಿಗೆ ನೀತಿ ಬೇಡ, ರುಚಿನೇ ಬೇಕು ಅಂತಾದರೆ ಅವನು ಉತ್ತಾನ ಪಾದ ಅಂತೆ, ಅವನ ಪಾದ ಮೇಲೆ ತಲೆ ಕೆಳಗೆ ಅಂತ. ಇದೊಂದು ನೀತಿಯನ್ನು ಭಾಗವತ ಹೇಳಿಕೊಡುತ್ತೆ. ಆದರೆ ತಾಯಿ ಅಲ್ಲೂ ಧ್ರುವರಾಜನ ತಾಯಿ, ಕಂದ ನಿಮ್ಮ ಅಮ್ಮ ತಳ್ಳದ್ಲು ಮಾಡಿದ್ಲು ಎಲ್ಲ ಸರಿ. ಸಾಮಾನ್ಯವಾಗಿ ಲೋಕದಲ್ಲಿ ನಮಗೆ ಯಾರಾದರೂ ಕೆಡಕನ್ನು ಮಾಡಿದ್ರೆ ಅವರಿಗೆ ನಾವು ಹಾಳಾಗಲಿ ಅಂತ ಶಾಪ ಹಾಕ್ತೀವಿ, ಬಯಸ್ತೀವಿ, ಸದಾ ಅದೇ ಗುಂಗಲ್ಲೇ ಇರ್ತೀವಿ. ಅವಳಂದು ಬೇಲಿನೇ ಎದ್ದು ಹೊಲ ಮೈದರೆ ಏನು ಮಾಡೋದು? ನನಗೆ ನನ್ನ ಗಂಡ ಪ್ರೊಟೆಕ್ಷನ್ ಕೊಡಬೇಕು, ನನಗೆ ಯಾರಾದರೂ ಹಿಂಸೆ ಮಾಡಿದ್ರೆ ಗಂಡನ ಹತ್ರ ಹೋಗಬೇಕು. ಗಂಡನೇ ಹೀಗೆ ಮಾಡಿದಾಗ ಯಾರ ಹತ್ರ ಹೋಗಲಿ? ಮಾ ಅಮಂಗಲಂ ಸ್ತಾದ ಪರೇಶು ಮಂಸ್ತಾಹ. ಇನ್ನೊಬ್ಬರು ನಮಗೆ ಕೆಡಕನ್ನು ಮಾಡಿದಾಗ ಅವರನ್ನು ಹಾಳಾಗಲಿ ಅನ್ನೋದಕ್ಕಿಂತ ದೇವರನ್ನು ಬೇಡೋದೇ ಒಳ್ಳೆಯದು. ಯಾಕೆಂದರೆ ಅವರು ಮಾಡಿದ್ದಲ್ಲ. ಅವರಿಗೆ ಕೆಡಕನ್ನು ನಾವು ಬಯಸೋದ್ರಿಂದ ನಮಗೇನು ಲಾಭ ಇಲ್ಲ. ಕೆಡಕಾಯಿತು ಅನ್ಕೋ, ನಮಗೇನು ಲಾಭ? ಏನಿಲ್ಲ. ಮನುಷ್ಯ ಇನ್ನೊಬ್ಬ ಹಾಳಾಗಲಿ 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 ಅಂತ ಇದ್ದರೆ ಅವ್ರು ಹಾಳಾಗ್ತಾರೋ ಬಿಡ್ತಾರೋ, ಮೊದಲು ಇವನು ಹಾಳಾಗ್ತಾನಂತ್ರಿ. ಮನುಷ್ಯನಿಗೆ ದ್ವೇಷ ತುಂಬ ಜಾಸ್ತಿ ಆದರೆ ಸಾಧನೆ ಎಲ್ಲ ದ್ವೇಷಿಗೆ ಅನಾನುಕೂಲ ಆಗಲಿ ಅನ್ನೋದರಲ್ಲೇ ನಾವು ಧಾರೆ ಎರೆದು ಬಿಡ್ತೀವಿ. ಎಲ್ಲೋ ಗಂಗೆಯಲ್ಲಿ ಸ್ನಾನ ಮಾಡಿದ್ವಿ, ಯಾತ್ರೆ ಮಾಡಿದ್ವಿ, ಎಲ್ಲ ಆಯಿತು, ಪುಣ್ಯ ನಿನಗೆ ಬಂದಿದೆ, ಮುಂದೇನು? ನನಗೆ ಆ ತೊಂದರೆ ಕೊಟ್ಟಿಯಾರಲ್ಲ, ಅವ್ರು ಹಾಳಾಗಬೇಕು ಸ್ವಾಮಿ, ಪುಣ್ಯ ಎಲ್ಲ ಧಾರೆ ಎರಿತೇನೆ, ಅವ್ರು ಹಾಳಾದ್ರೇನು ಬಿಟ್ರೇನು? ಅದನ್ನು ಮಾಡಬೇಡ ಅಂತ ಹೇಳಿದ್ರು. ನಿಜವಾಗಲೂ ಒಳ್ಳೆಯ ನೀತಿ ಮಾತು. ಇನ್ನೊಬ್ಬರು ಹಾಳಾಗಲಿ ಅನ್ನಬೇಡ, ಅವ್ರು ಹಾಳಾಗೋದ್ರಿಂದ ನಮಗೆ ಲಾಭವೂ ಇಲ್ಲ, ನಮ್ಮ ಪುಣ್ಯ ಎಲ್ಲ ನಾಶ ಆಗತ್ತೆ. ಮತ್ತೇನು ಮಾಡಲಿ? ನಿಮ್ಮ ಚಿಕ್ಕಮ್ಮ ಹೇಳೋದು ಒಳ್ಳೆ ಮಾತೇ ಹೇಳಿದಾಳೆ, ದೇವರನ್ನು ಆರಾಧನೆ ಮಾಡು. ಅಮ್ಮ ದೇವರಲ್ಲಿರ್ತಾನೆ, ಅರಣ್ಯದಲ್ಲಿ. ನಿಮ್ಮ ಅಪ್ಪನಿಗೆ ಆ ಪದವಿ ಬಂದದ್ದು ದೇವರ ಅನುಗ್ರಹದಿಂದ, ಸ್ವಯಂ ಬ್ರಹ್ಮದೇವರಿಗೆ ಆ ಪದವಿ ಬಂದದ್ದು ದೇವರ ಅನುಗ್ರಹದಿಂದ. ಏನು ಯೋಚನೆ ಮಾಡಬೇಡ, ದೇವರ ಅನುಗ್ರಹ ಮಾಡಿದ್ರೆ ಏನು ಬೇಕಾದ ಮಾಡ್ತಾನೆ. ಹೊರಟು ಬಂದೇ ಬಿಟ್ರು. ಕ್ಷಾತ್ರ ತೇಜಸ್ಸು, ಅದು ರಕ್ತ ಕುದಿಯತ್ತಂತೆ ಕ್ಷತ್ರಿಯರಿಗೆ. ನಾರದರು ಬಂದರು. ನಾದುನಾಪ್ಯವಮಾನಂತೆ ಸಮ್ಮಾನಂ ಚಾಪಿ ಪುತ್ರಕ. ನಿಂಗೆಲ್ಲಿ ಮಾನಾಪಮಾನಮೋ? 5 ವರ್ಷದ ಆಟ ಆಡೋ ಮಗು. ಇಲ್ಲೊಂದು ಆಚಾರ್ಯರು ತಾತ್ಪರ್ಯ ಕೊಟ್ಟಾರೆ, ತುಂಬ ಅದ್ಭುತವಾದ ತಾತ್ಪರ್ಯ. ಸಹಜವಾಗಿ ಯಾವ ಮನುಷ್ಯನಿಗೂ ಯಾರೂ ದ್ವೇಷಿ ಅಥವಾ ಬೇಕಾದವನು ಅಂತಿಲ್ಲಂತೆ, ಔಪಾಧಿಕ ಅಂತ. ಆ ದೇಹ ಬಂದಾಗ ಆ ದೇಹ ನಿಮಿತ್ತದಿಂದ ಅದಾಗೋದು. ಒಂದು ಜೀವ ಇದೆ, ಜೀವನಿಗೆ ಒಂದು ಸರ್ಪದ ಶರೀರ ಬಂತು, ಆಗ ಇಲಿ ಅದಕ್ಕೆ ವೈರಿ ಆಗತ್ತೆ. ಅದೇ ಆ ಸರ್ಪದಲ್ಲಿ ದೇಹದಲ್ಲಿರುವ ಜೀವನಿಗೆ ಇನ್ಯಾವುದೋ ಒಂದು ಒಳ್ಳೆ ಸಭ್ಯನಾಗುವ ಮನುಷ್ಯ ಜನ್ಮ ಬಂದರೆ ಆಗ ಇಲಿ ಏನವನು ವೈರಿ ಅಲ್ಲ. ಇದು ಪರ್ಮನೆಂಟ್ ಅಲ್ಲಪ್ಪ ಈ ದ್ವೇಷ ಅಸೂಯೆ ಅಲ್ಲ. ಇದನ್ನು ಆಚಾರ್ಯರು ಹೇಳ್ತಾರೆ. ಪರ್ಮನೆಂಟಾಗಿ ದ್ವೇಷ ಅಸೂಯೆ ಮಾಡಬೇಡ, ಯಾರಿಗೂ ಯಾರೂ ದ್ವೇಷಿಗಳೂ ಅಲ್ಲ. ಆ ಔಪಾಧಿಕ, ಉಪಾಧಿ ಅಂದರೆ ಒಂದು ಮೀಡಿಯಾ, ಅವನಿಗೆ ಆ ದೇಹ ಬಂದದ್ದರಿಂದ ಹಾಗಾಯಿತು. ಮತ್ತೇನು ಮಾಡಲಿ? ದೇವರನ್ನು ಆರಾಧನೆ ಮಾಡು. ಧ್ರುವರಾಜರು ನಾರದರು ಕೇಳ್ತಾರೆ, ಮನೆಗೆ ಹೋಗು ಅಂತ. ಇಲ್ಲ ಇಲ್ಲ, ನಾ ದೇವರನ್ನು ನೋಡಬೇಕು. ಯಾವ ದೇವಸ್ಥಾನ ಅಂದರು? ನಾವು ಒರಿಜಿನಲ್ ದೇವರನ್ನು ನೋಡಬೇಕು. ನಾರದರು ಟೆಸ್ಟ್ ಮಾಡಿದ್ದಂತೆ, ಇವನಿಗೆ ದೀಕ್ಷೆ ಇದೆಯೋ ಕೋಪದಲ್ಲಿ ಅವನು ವೈರಾಗ್ಯವೋ ಅಂತ. ಇಲ್ಲ, ದೀಕ್ಷೆ ಇದೆ ಅಂತ ಗೊತ್ತಾಯ್ತು. ದೇವರನ್ನು ಆರಾಧನೆ ಮಾಡು ಅಂತ ಚೆನ್ನಾಗಿ ಉಪದೇಶ ಮಾಡ್ಯಾರ. ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನು ಉಪದೇಶ ಮಾಡಿದ್ರು. ನಾರದರ ಉಪದೇಶ ಯಾರ್ಯಾರಿಗೆ ಆಗಿದೆ ಅವರಿಗೆಲ್ಲ ದೇವರ ದರ್ಶನ ಆಗಿದೆ. ಇದೊಂದು ಭಾಗವತ ಹೇಳೋದು. ಯಾರಿಗೆ ನಾರದರ ಉಪದೇಶ? ಪ್ರಹ್ಲಾದರಾಜರಿಗೆ ಆಯಿತು, ಪ್ರಾಚೀನ ಬರ್ಹಿ ಋಷಿಗೆ ಆಯಿತು, ಧ್ರುವರಾಜರಿಗೆ ಆಯಿತು. ಯಾರ್ಯಾರಿಗೆ ನಾರದರ ಉಪದೇಶವೋ ಅವರಿಗೆಲ್ಲ ದೇವರ ಅನುಗ್ರಹ, ದೇವರ ದರ್ಶನ. ಉಪದೇಶ ಮಾಡುವವರಲ್ಲಿ ತಾಕತ್ತಿದ್ರೆ ಆ ಪುಣ್ಯ ಹರಿದು ಬರತ್ತಂತೆ ಕೇಳುವವನಲ್ಲಿ. ಧ್ರುವರಾಜರು ಅದ್ಭುತವಾದ ತಪಸ್ಸು, ಅದು ತ್ರಿರಾತ್ರಾಂತೆ ಕಪಿತ್ತ ಬದರಾಶನ, ಒಂಟಿ ಕಾಲ ಮೇಲೆ ನಿಂತು ತಪಸ್ಸು. ಅದು ಮಾಡಬೇಕಾದ್ರೆ 3 ದಿವಸಕ್ಕೆ ಒಂದು ಬೋರೆ ಹಣ್ಣು ಪ್ರಾಕ್ಟೀಸ್ ಆಯಿತು. 2ನೇ ತಿಂಗಳು 6 ದಿವಸಕ್ಕೆ ಒಣಗಿದ ಎಲೆ, 3ನೇ ತಿಂಗಳು 9 ದಿವಸಕ್ಕೆ ನೀರು, 4ನೇ ತಿಂಗಳು 12 ದಿವಸಕ್ಕೊಂದ್ಸಲಿ ಶ್ವಾಸ, 5ನೇ ತಿಂಗಳು ಶ್ವಾಸವನ್ನು ನಿರೋಧ ಮಾಡಿದ್ರು. ಕಾಲನ್ನು ಚೇಂಜ್ ಮಾಡೋರಂತೆ, ಒಂಟಿ ಕಾಲ ಮೇಲೆ ನಿಂತ ತಪಸ್ಸು ಮಾಡೋರು. ಭಾರ ಮನುಷ್ಯಂದು ಈ ದೇಹ ಭಾರ ಅಲ್ಲಂತೆ, ತಪಸ್ಸಿನ ಭಾರವೇ ಭಾರ ಅಂತ. ಧ್ರುವರಾಜರು ಏನಾದರೂ ಕಾಲು ಚೇಂಜ್ ಮಾಡಿದಾಗ ಎಡಗಾಲನ್ನು ಊರಿದರೆ ಬ್ರಹ್ಮಾಂಡ ಎಡಭಾಗಕ್ಕೆ ಹೀಗೆ ಬಗ್ಗೋದಂತ್ರಿ ಒಬ್ಬ ಧ್ರುವರಾಜರ ತಪಸ್ಸಿನಿಂದ. ಬಲಗಾಲನ್ನು ಊರಿದರೆ ಹೀಗಾಗೋದಂತೆ. ದೇವತೆಗಳೆಲ್ಲ
ವಿಘ್ನ ಮಾಡಲಿಕ್ಕೆ ಬಂದರು ಅಂತ ಇದೆ ಭಾಗವತದಲ್ಲಿ ಸ್ವಚ್ಛವಾಗಿದೆ. ದೇವತೆಗಳೆಲ್ಲ ಬಂದರು ವಿಘ್ನ ಮಾಡಲಿಕ್ಕೆ, ಧ್ರುವರಾಜರ ತಪಸ್ಸನ್ನು ವಿಘ್ನ ಮಾಡಲಾರದೆ ಅವರೆಲ್ಲ ಬೇಜಾರು ಮಾಡಿಕೊಂಡು ವಾಪಸ್ ಹೋದರು. ಇದರ ಮೇಲೆ ಆಚಾರ್ಯರು ಒಂದು ತಾತ್ಪರ್ಯವನ್ನು ಕೊಡ್ತಾರೆ. ಇಲ್ಲ, ದೇವತೆಗಳು ತಪಸ್ಸು ಮಾಡಲಿಕ್ಕೆ ಬಂದಂತಹ ಧ್ರುವರಾಜರ ತಪಸ್ಸನ್ನು ಹಾಳು ಮಾಡಲಿಕ್ಕೆ ಬಂದದ್ದಲ್ಲ. ಯಾಕೆ ಆಚಾರ್ಯರು ಇದನ್ನು ಹೇಳ್ತಿದ್ದಾರೆ ಅಂದರೆ ಒಂದು ರಾಂಗ್ ಮೆಸೇಜ್ ಹೋಗುತ್ತೆ. ದೇವತೆಗಳು ತಪಸ್ಸು ಮಾಡೋರ್ನೆಲ್ಲ ಹಾಳು ಮಾಡೋದೇ ಅವ್ರ ಕೆಲಸನ? ಹಿರಣ್ಯಾಕ್ಷ, ಹಿರಣ್ಯಕಶ್ಯಪು, ಕಂಸ ಇವ್ರು ಯಾರಾದರೂ ತಪಶ್ಚರ್ಯವನ್ನು ಮಾಡಲಿಕ್ಕೆ ಬಂದಾಗ ಲೋಕಕಂಟಕರಾಗ್ತಾರೆ, ಅವರ ತಪಸ್ಸನ್ನು ಹಾಳು ಮಾಡಲಿ. 5 ವರ್ಷದ ಕೂಸು ಧ್ರುವರಾಜರು ತಪಸ್ಸು ಮಾಡ್ತೀವಿ ಅಂದರೆ ಸಹಕಾರ ಮಾಡಿಕೊಡ್ಬೇಕು, ಅದಕ್ಕೆ ಹಾಳು ಮಾಡಬೇಕು ಅನ್ನುವ ಭಾವನೆ ಬರಬಾರ್ದಲ್ಲ. ಆಚಾರ್ಯರಂದರು, ತಪಸ್ಸು ಮಾಡುವ ಧ್ರುವರಾಜನ ಮುಂದೆ ದೇವತೆಗಳು ಬಂದು ನರ್ತನವನ್ನು ತಾಯಿ ಥರ ವೇಷ ಎಲ್ಲ ಹಾಕ್ಕೊಂಡ್ಬಂದರು ಅಂತ ಇದೆ. ಮಾಡಿ ಧ್ರುವರಾಜರನ್ನು ಏನಾದರೂ ಮಾಡಿ ತಪಸ್ಸಿನಿಂದ ವಿಮುಖರನ್ನಾಗಿ ಮಾಡಬೇಕು ಅಂತ. ಹಾಗಲ್ಲ ಬಂದದ್ದು ನಿಜ. ಯಾಕೆ ಬಂದರು ಅಂದರೆ, ಏನೇ ವಿಘ್ನ ಬಂದರೂ ಅದಕ್ಕೆ ವಿಚಲಿತನಾಗದೆ ತಾನು ಮಾಡಿದ ಸಂಕಲ್ಪವನ್ನು ಈಡೇರಿಸ್ತಾನಲ್ಲ, ಅವನೇ ನಿಜವಾದಂತಹ ತಪಸ್ವಿ ಅಂತ ಕೀರ್ತಿ ಧ್ರುವರಾಜರಿಗೆ ಕೊಡಲಿಕ್ಕೆ ಅಂದರು ಆಚಾರ್ಯರು. ಅಲ್ಲಪ್ಪ, ಭಾಗವತದ ಮೇಲೆ ಅಮೆಂಡ್ಮೆಂಟ್ ತರೋರು ಯಾರು? ಯಾಕೆ ತರಬೇಕು? ಸ್ವಚ್ಛವಾಗಿ ವೇದವ್ಯಾಸ ದೇವರು ಹೇಳಿದ್ದೇನು? ತಪಸ್ಸನ್ನು ಹಾಳು ಮಾಡಲಿಕ್ಕೆ ಬಂದರು ಅಂತಿದ್ರೆ ಆ್ಯಸ್ ಇಟ್ ಈಸ್ ಅರ್ಥ ತಗೊಳ್ಳಿಕ್ಕೆ ನಿಮ್ಮ ಗಂಟೇನು ಹೋಯಿತು? ಹಾಳು ಮಾಡಲಿಕ್ಕೆ ಬಂದಿದ್ರು ಅಂತ ಇಟ್ಕೊಂಬೋಣ. ಆಚಾರ್ಯರು ತುಂಬ ಸುಂದರವಾದ ಮಾತನ್ನು ಆಡ್ತಾರೆ. ಬಂದ ದೇವತೆಗಳು ಯಾರೋ ತಾಕತ್ತಿಲ್ಲದೆ ಇರೋರಲ್ಲ, ತತ್ವಾಭಿಮಾನಿಗಳು ಆಚಾರ್ಯರು ಅನ್ನೋದು. ಒಂದು ವೇಳೆ ತಪಸ್ಸನ್ನು ಹಾಳು ಮಾಡಬೇಕು ಅನ್ನೋದೇ ಅವರ ನಿರ್ಧಾರ ಆದರೆ ಧ್ರುವರಾಜರು ತಪಸ್ಸು ಮಾಡುವ ಸ್ಥಳದಲ್ಲಿ ಬಂದು ನರ್ತನ ಮಾಡೋದು ಬೇಕಾಗಿಲ್ಲ. ಧ್ರುವರಾಜರ ಒಳಗೆ ನಿಂತು ಪ್ರೇರಣೆಯನ್ನೇ ಮಾಡದೇ ಇದ್ದರೆ ಏನು ತಪಸ್ಸು ಮಾಡೋದು ಅಂತಾರೆ ಆಚಾರ್ಯರು. ಮನೋಭಿಮಾನಿಯಾದ ರುದ್ರದೇವರು ಮನಸ್ಸನ್ನೇ ಕೊಡಲಿಲ್ಲ ಅಂದರೆ ಏನು ಪುರಾಣ, ಏನು ಪುಣ್ಯಕಥೆ, ಏನು ಪಾರಾಯಣವನ್ನು ಮಾಡ್ತಿ? ನಿಲ್ಲುವ ತಾಕತ್ತನ್ನು ಕೊಡಬೇಕು ತಪಸ್ಸು ಮಾಡಬೇಕಾದ್ರೆ. ಪಾದದಲ್ಲಿ ಜಯಂತ ಇಂದ್ರನ ಮಗ ಯಜ್ಞನಾಮಕ ಭಗವಂತನೂ ಇದ್ದಾನೆ. ನಿಲ್ಲುವ ತಾಕತ್ತನ್ನೇ ದೇವತೆಗಳು ಕಿತ್ತುಕೊಂಡ್ರೆ ಏನು ನಿಲ್ತೀವಿ, ಏನು ಕೊಡ್ತೀವಿ? ಹಾಗಾಗಿ ತಚ್ಚಿತ್ತಾದ್ಯಭಿಮಾನಿನಃ ಆಚಾರ್ಯರು ಅಂದರು, ದೇವತೆಗಳು ದೇವರ ಅನುಗ್ರಹದಿಂದ ಸತ್ಯ ಸಂಕಲ್ಪರೇ, ಅವರು ಅಂದುಕೊಂಡದ್ದು ಆಗತ್ತೆ. ಹಾಗಾದರೆ ಯಾಕೆ ಬಂದದ್ದು, ವಾಪಸ್ ಹೋಗಿದ್ದು? ತಪಸ್ಸು ಅಂದರೆ ಧ್ರುವರಾಜರಂತೆ ಮಾಡಬೇಕು ಅಂತ ಲೋಕಕ್ಕೆ ತಿಳಿಸಿದ್ರು. ಏನೇ ವಿಘ್ನಗಳು ಬಂದರೂ ಹೀಗೆ. ಆಚಾರ್ಯರ ಲಾಜಿಕ್ಕು ಎಷ್ಟು ಚೆನ್ನಾಗಿದೆ. ಒಂದು ವೇಳೆ ಧ್ರುವರಾಜರನ್ನು ಹಾಳು ಮಾಡಬೇಕು ಅಂದರೆ ಎಷ್ಟೊತ್ರಿ ಮನೋಭಿಮಾನಿ ರುದ್ರದೇವರಿಗೆ ಅವ್ರ ಮನೆಯಲ್ಲೇ ಕೂತ್ಕೊಂಡು ಸದಾ ಶಾಪ ಹಾಕ್ತಾಯಿರು. ಬೇಡ, ಒಂದು ಯಾವುದೋ ಟಿ ವಿ ತಂದು ಕೊಟ್ಬಿಡು, ನೋಡ್ತಾ ಕೂತಿರು. ಯಾವ ತಪಸ್ಸಿಲ್ಲ, ಅದನ್ನು ನೋಡೋದೇ ತಪಸ್ಸು ಅಂತಾಗಿರೋದು. ಹಾಗಾಗಿ ಈ ಮಾತನ್ನೇ ಇಟ್ಕೊಳ್ಳಿ ಅಂತ ಆಚಾರ್ಯರು ಹೇಳ್ತಾರೆ. ಇದು ಇಲ್ಲಲ್ಲ, ಆಚಾರ್ಯರು ಹೇಳಿದ್ರು, ಎಲ್ಲೇ ದೇವತೆಗಳು ಬಂದು ತಪಸ್ಸು ವಿಘ್ನ ಮಾಡಲಿಕ್ಕೆ ಬಂದರು, ವಿಘ್ನ ಮಾಡಲಾರದೆ ವಾಪಸ್ ಹೋದರು ಅಂತ ನಿಮಗೆಲ್ಲಾದರೂ ಭಾಗವತಾದಿ ಗ್ರಂಥಗಳಲ್ಲಿ ಕಂಡರೆ ಈ ನಿಯಮವನ್ನೇ ಇಟ್ಕೊಳ್ಳಿ. ದೇವತೆಗಳು ವಿಘ್ನ ಮಾಡಲಿಕ್ಕೆ ಬಂದದ್ದಲ್ಲ, ತಪಸ್ಸು ಮಾಡುವವನಿಗೆ ಕೀರ್ತಿ ಕೊಡಬೇಕು ಅಂತಾನೆ ಬಂದಿದ್ದಾರೆ. ಎಲ್ಲಿ ವಿಘ್ನ ಮಾಡ್ತಾರೋ ಅವರು ವಿಘ್ನ ಮಾಡಬೇಕು ಅಂತಾನೆ ಬಂದಿದ್ರು. ಈ ನಿರ್ಣಯವನ್ನೇ ಇಟ್ಕೊಳ್ರಿ. ಒಂದು ಕಡೆ ಹೇಳ್ತೀವಿ, ಎಲ್ಲ ಕಡೆ ಇದನ್ನೇ ಚಾಲೂ ಮಾಡಿಕೊಳ್ರಿ ಅಂದ್ರೆ ಆಚಾರ್ಯರು. ಹಾಗಾಗಿ ಧ್ರುವರಾಜರು ಅದ್ಭುತವಾದ ತಪಶ್ಚರ್ಯವನ್ನು ಮಾಡಿ, ಇದು ನಮಗೂ ಅಷ್ಟೇ. ಒಂದು ಯಾವುದಾದ್ರೂ ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅಂದರೆ ಕ್ರೆಡಿಟ್ಟು ತತ್ವಾಭಿಮಾನಿ ದೇವತೆಗಳಿಗೆ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿ ಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವೈವ ಹಿ. ನೀವೆಲ್ಲರೂ ನನ್ನಲ್ಲಿ ನಿಂತು ಪ್ರೇರಣೆ ಮಾಡಿದ್ರಿ ಅನ್ನೋದಕ್ಕೆ ಇವತ್ತು ನನಗೆ ಒಂದು ಏಕಾದಶಿಯನ್ನೋ ಚಾತುರ್ಮಾಸ್ಯವನ್ನೋ ಒಂದೆರಡು ಮಂತ್ರಸ್ತೋತ್ರವನ್ನೋ ದೇವರ ಪೂಜೆಯನ್ನೋ ಮಾಡುವ ಮನಸ್ಸಿದೆ, ತಾಕತ್ತಿದೆ. ಎಷ್ಟು ಜನಕ್ಕೆ ಅನುಕೂಲ ಇಲ್ಲ ಮಾಡುವ ಅನುಕೂಲ? ಎಷ್ಟು ಜನ ಮಾಡ್ತೇವೆ? ಆಗ್ತಾ ಇಲ್ಲ. ಏನೋ ಒಂದು ನೆಪವನ್ನು ಹೇಳ್ತೀವಿ. ಯಾಕೆ? ತತ್ವಾಭಿಮಾನಿಗಳ ಅನುಗ್ರಹ ಇಲ್ಲ. ಅವರ ಅನುಗ್ರಹ ಮಾಡುವಷ್ಟು ಪುಣ್ಯ ನಮ್ಮಲ್ಲಿಲ್ಲ. ಒಂದು ಯಾವುದಾದ್ರೂ ಕೆಲಸ ಆಗಿದೆ ಅಂದರೆ ಅದು ಕ್ರೆಡಿಟ್ ತತ್ವಾಭಿಮಾನಿ ದೇವತೆಗಳಿಗೆ ಅಂತಾನೆ. ಆ ಮಾತನ್ನು ಧ್ರುವರಾಜರ ಚರಿತ್ರೆಯಲ್ಲಿ ತಿಳಿಸಿ ಅಂತೂ ಸಣ್ಣ ಔಮರ್ಯಾದ ನೋಡ್ರಿ. ಧ್ರುವರಾಜರ ದೇವರ ದರ್ಶನಕ್ಕೆ ಕಾರಣ ಆಯ್ತು. ಅಪರೂಪ ಹರಿನಾಮ ಜಪಿಸುವ ಮನುಜಗೆ ಅಪಮಾನವಾದರೆ ಒಳ್ಳೆಯದು. ಅಪಮಾನದಿಂದಲಿ
ತಪವೃದ್ಧಿಯಾಗುವುದು ಅಪಮಾನದಿಂದ ಪುಣ್ಯ ಸಫಲವಾಗುವುದು ಅಪಮಾನದಿಂದಲಿ ನೃಪಧ್ರುವರಾಯಗೆ ಕಪಟ ನಾಟಕ ಕೃಷ್ಣ ಪರೋಕ್ಷವಾದನು ಅಪಮಾನವಾದರೆ ಒಳ್ಳೆಯದು ಮಾನದಿಂದ ಅಭಿಮಾನ ಪುಟ್ಟುವುದು ಮಾನದಿಂದ ತಪ ಹಾನಿಯಾಗುವುದು ಮಾನಿ ದುರ್ಯೋಧನಗೆ ಹಾನಿಯಾಯಿತು ಜಗದಿ ಮಾನಾಪಮಾನ ಸಮಗೆ ಅಪಮಾನವಾದರೆ ಒಳ್ಳೆಯದು. ಪುರಂದರದಾಸಂದ್ರೆ ಅಪಮಾನ ಆದರೆ ಒಳ್ಳೆಯದಂತ ತಾವು ಅನುಭವಿಸಿ ಆಮೇಲೆ ದಾಸರಾದರಲ್ಲ. ಧ್ರುವರಾಜರಿಗೆ ದೇವರ ಅನುಗ್ರಹ ಆಯಿತು. ಮಹಾಭಾರತ ಹೇಳುತ್ತೆ ಎಲ್ಲಿ ಸಾಧಕ ಇರಬೇಕು ಅಂದರೆ ಆದಷ್ಟು ಅವನನ್ನು ರೆಕಗ್ನೈಸ್ ಮಾಡುವ ಪ್ರದೇಶವನ್ನು ಬಿಟ್ಟೇ ಇರಬೇಕಂತೆ. ಅವನ ಬಗ್ಗೆ ಏನು ಗೊತ್ತಿಲ್ಲದ ಸ್ಥಳದಲ್ಲಿದ್ದರೆ ಸಾಧನೆ ಆಗತ್ತಂತೆ. ದಿನ ಸನ್ಮಾನ ದಿನ ಮೆರವಣಿಗೆ ಆಗಿಬಿಟ್ರೆ ಸಾಧನೆ ಝೀರೋ ಆಗಿಬಿಡತ್ತಂತೆ. ಹಾಗಾಗಿ ಧ್ರುವರಾಜರ ಅದ್ಭುತವಾದ ತಪಸ್ಸು. ವಾಸುದೇವ ರೂಪದಿಂದ ಭಗವಂತ ಬಂದು ನಿಂತ್ಯಾನೆ. ಅವನನ್ನು ಮುಟ್ಟಬೇಕು, ಹಿಡ್ಕೋಬೇಕು, ಮುದ್ದಾಡಬೇಕು. ಯಾವ ಇಂದ್ರಿಯವೂ ಕೆಲಸ ಮಾಡಲಿಲ್ಲ. ದೇವರೇ ಕೈಯಲ್ಲಿರುವ ಶಂಖವನ್ನು ಮುಟ್ಟಿಸ್ದ ಅವರ ಕೆನ್ನೆಗೆ. ಅಲ್ಲ, ಡೈರೆಕ್ಟಾಗಿ ಮುಟ್ಬೋದಾಗಿತ್ತಲ್ಲ. ಭಂಡಾರಕೇರಿ ಸ್ವಾಮಿಗಳು ಹೇಳ್ತಿರ್ತಾರೆ ಯಾವಾಗಲೂ, ಪ್ರಹ್ಲಾದನ ತಲೆ ಮೇಲೆ ಡೈರೆಕ್ಟ್ ಕೈ ಇಟ್ಟ. ಯಾಕೆ ಅಂದರೆ ಪ್ರಹ್ಲಾದರಾಜರು ಸಿಂಹಾಸನಕ್ಕಾಗಿ ದೇವರನ್ನು ಬೇಡಿದ್ದಲ್ಲಂತೆ, ಆದ್ದರಿಂದ ಡೈರೆಕ್ಟ್ ಇಟ್ಟ. ಇವರು ಸಿಂಹಾಸನಕ್ಕಾಗಿ ದೇವರನ್ನು ಬೇಡಿದ್ದರಿಂದ ಮಧ್ಯದಲ್ಲಿ ಲಕ್ಷ್ಮಿಯನ್ನು ಇಟ್ಕೊಂಡ. ಆದರೂ ಸಿಂಹಾಸನಕ್ಕಾದರೂ ನನ್ನ ಹತ್ರ ಬಂದೆಯಲ್ಲ, ನಿನಗೂ ಅನುಗ್ರಹ ಮಾಡ್ತೀನಿ ಅಂತ ಅನುಗ್ರಹ ಮಾಡ್ಯಾನೆ. ಪ್ರಹ್ಲಾದರಾಜರ ತಲೆ ಮೇಲೆ ಡೈರೆಕ್ಟ್ ಸ್ಪರ್ಶ, ಇದು ಮಧ್ಯದಲ್ಲಿ ಲಕ್ಷ್ಮಿಯನ್ನು ಇಟ್ಟುಕೊಂಡು ಸ್ಪರ್ಶ ಮಾಡೋದು. ಸಕಲ ವಾಂಗ್ಮನಸ್ಸಿಗೆ ಅಭಿಮಾನಿ ದೇವತೆ. ಚೂರು ವ್ಯತ್ಯಾಸ ಇದೆಂತೆ. ಡೈರೆಕ್ಟ್ ದೇವರ ಸ್ಪರ್ಶಕ್ಕೂ ಒಂದು ಮೀಡಿಯಾ ಇಟ್ಟುಕೊಂಡು ಮುಟ್ಟೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಆದರೂ ದೇವರು ಪೂರ್ಣ ಅನುಗ್ರಹವನ್ನು ಮಾಡ್ಯಾನ. ತನ್ನ ಮಗಳನ್ನೇ ಕೊಟ್ಟ್ಯಾನೆ. ಆಮೇಲೆ ತಲೆ ಮೇಲೆ ಸ್ಪರ್ಶ ಮಾಡಿದ, ಅದ್ಭುತವಾದ ಸ್ತೋತ್ರ ಬಂತು. ಇದರಿಂದ ನಮಗೊಂದು ತಿಳಿಸ್ಕೊಟ್ಟಿದ್ದೇನೆಂದರೆ ಧ್ರುವರಾಜರು, ನೀನೆಷ್ಟೇ ಬುದ್ಧಿವಂತ ಇರು, ನೀನೆಷ್ಟೇ ದೇವರನ್ನು ನೋಡಿದ್ದರೂ ನಿನ್ನ ಇಂದ್ರಿಯಗಳು ಆ್ಯಕ್ಟ್ ಆಗಬೇಕಾದ್ರೆ, ಆ್ಯಕ್ಟಿವೇಟ್ ಆಗಬೇಕಾದ್ರೆ ಒಳಗೆ ನಿಂತು ಸ್ವಾಮಿ ಪ್ರೇರಣೆ ಮಾಡಿದ್ರೆ ಉಂಟು, ಇಲ್ಲ ಅಂದರೆ ಇಲ್ಲ. ಅದಕ್ಕೆ ನಾನೇ ಸಾಕ್ಷಿ. ಇಷ್ಟೆಲ್ಲ ಅನ್ನ ಆಹಾರವನ್ನು ಬಿಟ್ಟು ದೇವರನ್ನು ಒಳಗೆ ನೋಡ್ತಾ ಇದ್ದ ವ್ಯಕ್ತಿಗೆ ಹೊರಗೆ ದೇವರನ್ನು ನೋಡಿದಾಗ ಮಾತೇ ನಿಂತೋಯ್ತು, ಮೂಕನಾದೆ. ಅಂದರೆ ಒಳಗೆ ನಿಂತ ದೇವರು ಇಂದ್ರಿಯಗಳನ್ನು ನುಡಿಸಬೇಕು. ತತ್ವಾಭಿಮಾನಿ ದೇವತೆಗಳ ಮುಖಾಂತರ ಹೃಷಿಕಾಣಾಂ ಈಶಃ. ಇಲ್ಲಾಂದರೆ ಯಾವುದೂ ಇಲ್ಲ. ನೀನು ಬಹಳ ಆನಂದ ಪಡಬೇಡ, ನಾನು ತುಂಬ ಬುದ್ಧಿವಂತ, ನನ್ನ ಇಂದ್ರಿಯಗಳೆಲ್ಲ ಶಾರ್ಪು. ಯಾವ ಶಾರ್ಪೂ ಇಲ್ಲ. ದೇವರೇನಾದರೂ ಒಂಚೂರು ಅನುಗ್ರಹ ಕಮ್ಮಿ ಮಾಡ್ದ ಅಂದರೆ ಏನಿಲ್ಲ ಅಂತಾಗತ್ತೆ ಅನ್ನೋದು ತಿಳಿಸ್ಕೊಟ್ರು. ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಕಾಲಗುಣಕರ್ಮ ಸ್ವಭಾವಗಳ ಮನೆ ಮಾಡಿ ಶ್ರೀಲೋಲ ನೀ ಸರವರೊಳಗೆ ಇದ್ದು ಲೀಲೆಗೈಯುತ ಲಿಪ್ತನಾಗದೆ ನಿರತರದಿ ಪಾಲಿಸುವೆ ಸಂಹರಿಪೆ ದಿವಿಜದಾನವರ ಯಾತರವನಾನಯ್ಯ ಇಂದಿರೇಶ. ಹೋತಾಕ್ವಯನೇ ನಿನ್ನ ದೀನವಿ ಜಗವೆಲ್ಲ ಯಾತರವನಾನಯ್ಯ ಇಂದಿರೇಶ. ತಿಳಿಸಿಕೊಂಬುವ ನೀನೆ ಶ್ರುತಿತತಿಗಳೊಳಗಿದ್ದು ತಿಳಿಸು ಹೇಳುವ ನೀನೆ ಉಪದೇಶಕರೊಳು. ತಿಳಿಯುವವ ನೀನೆ ಬುದ್ಧ್ಯಾದಿ ಇಂದ್ರಿಯಗಳೊಳಗಿದ್ದು ನೆಲೆಗೊಂಡು ನಿಖಿಳ ವ್ಯಾಪಾರ ಮಾಡುತ್ತಲಿಪ್ಪೆ ಯಾತರವ ನಾನಯ್ಯ ಇಂದಿರೇಶ. ಪ್ರಾಯ ಪಾಠವನ್ನು ಹೇಳೋ ಸಂದರ್ಭದಲ್ಲಿ ಶಾಂತಿ ಮಂತ್ರವನ್ನು ಹೇಳಿ ಪಾಠ ಹೇಳೋದು. ಸಹನೌ ಅವತು ಸಹನೌ ಭುನಕ್ತು. ನೌ ಅಂದರೆ ಇಬ್ಬರು ಅಂತ. ಯಾರ್ಯಾರು? ನನ್ನನ್ನು, ನನ್ನ ಗುರುಗಳನ್ನು ಇಬ್ಬರನ್ನೂ ದೇವರ ರಕ್ಷಣೆ ಮಾಡಲಿ. ಸಹನೌ ಭುನಕ್ತು, ಇಬ್ಬರಿಗೂ ಅನ್ನವನ್ನು ದೇವರು ಕೊಡಲಿ. ಸಹವೀರ್ಯಂಕರವಾವಹಿ. ಯಾಕೆ? ನಮ್ಮಿಬ್ಬರಿಗೆ ಪಾಠ ಪ್ರವಚನ ಆಗಬೇಕು ಅಂದರೆ ಗುರುಗಳು ಚೆನ್ನಾಗಿರಬೇಕು, ಶಿಷ್ಯನೂ ಚೆನ್ನಾಗಿರಬೇಕು. ತನ್ಮಾಂ ಅವತು ತದ್ವಕ್ತಾರಂ ಅವತು ಅವತು ಮಾಂ ಅವತು ವಕ್ತಾರಂ
ಓಂ ಶಾಂತಿ ಶಾಂತಿ ಶಾಂತಿ. ಪಾಠ ಹೇಳುವ ಗುರುಗಳು ಚೆನ್ನಾಗಿರಬೇಕು, ಪಾಠ ಹೇಳಿಸಿಕೊಳ್ಳುವ ಶಿಷ್ಯನೂ ಚೆನ್ನಾಗಿರಬೇಕು. ಯಾಕೆಂದರೆ ಇದು ಎರಡೂ ಇಲ್ಲ ಅಂದರೆ ಪ್ರಯೋಜನ ಇಲ್ಲ. ಇವನಿಗೆ ಹೇಳಬೇಕು ಅಂತ ಅಪೇಕ್ಷೆ ಇದೆ, ಶಿಷ್ಯ ಸಿಗಲ್ಲ. ಶಿಷ್ಯನಿಗೆ ಕೇಳಬೇಕು ಅಂತ ಅಪೇಕ್ಷೆ ಇದೆ, ಆ ಗುರುಗಳು ಹೇಳಿದ್ದೇನೂ ಅರ್ಥ ಆಗಲ್ಲ. ಏನಂದರು ನಿಮ್ಮ ಗುರುಗಳು, ಏನು ಅಂತ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಇನ್ನೂ 1 ವರ್ಷ ಆಗಿದೆಯಪ್ಪ, ಅರ್ಥ ಆಗಿಲ್ಲ ಅಂದರೆ ಏನು ಮಾಡೋದು? ಆ ಹೇಳುವ ಗುರುಗಳಲ್ಲಿ ಕೇಳುವವನಲ್ಲಿ ಇಬ್ಬನಲ್ಲೂ ದೇವರು ನಿಂತು ಹೇಳುವವನಿಗೆ ಇವನಿಗೆ ಅರ್ಥ ಆಗುವ ಲೆವೆಲ್ಗೆ ಇಳಿಯುವ ಬುದ್ಧಿ ದೇವರು ಪ್ರೇರಣೆ ಮಾಡಬೇಕು. ಅವನು ತಿಳಿದದ್ದನ್ನೆಲ್ಲ PhD ಲೆವೆಲನ್ನು LKGಗೆ ಹೇಳ್ತಾ ಇದ್ರೆ ಏನು ಅರ್ಥ ಆಗತ್ತೆ? ಅದಕ್ಕೆ ಆ ಗುರುಗಳು ನಮ್ಮಿಬ್ಬರನ್ನು ರಕ್ಷಣೆ ಮಾಡಲಿ ಅಂತ ದಿನಾ ದೇವರನ್ನು ಪ್ರಾರ್ಥನೆ ಮಾಡೋದು. ಆದಮೇಲೆ ಧ್ರುವರಾಜರು ದೇವರನ್ನು ನೋಡಿ, ಯಾರೇ ದೇವರೇ ಅಂದ, ನಿನ್ನ ಅಪೇಕ್ಷೆ ನಂಗೆ ಗೊತ್ತಾಗಿದೆ, ನಿಮ್ಮ ಅಪ್ಪನ ಸಿಂಹಾಸನ ಬೇಕಲ್ಲ, 36,000 ವರ್ಷ ನಿಮ್ಮ ಅಪ್ಪನ ಸಿಂಹಾಸನದ ಮೇಲೆ ಕೂಡು ಅಂತ. ಅದಕ್ಕೆ ಮುಂಚೆ ಧ್ರುವರಾಜರು ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನಿನ್ನನ್ನು ಏನೂ ಕೇಳಬಾರ್ದು, ನೂನಂ ವಿಮಷ್ಟ ಮತಯಸ್ತವ ಮಾಯಯಾತೆ, ನಿನ್ನ ಮಾಯೆಯಿಂದ, ಮಾಯೆ ಅಂದರೆ ಬಂಧಕ ಶಕ್ತಿಯಿಂದ, ನಿನ್ನ ಇಚ್ಛೆಯಿಂದ ನಮ್ಮ ಮನಸ್ಸು ಹಾಳಾಗಿ ಬಿಡುತ್ತೆ. ಸಂಸಾರ ಬಂಧನದ ಬಿಡುಗಡೆ ಮಾಡುವ ಭಗವಂತನೇ ಎದುರಿಗೆ ಬಂದಾಗ ಏನು ಬೇಕಾದ ಕೇಳು ಕೊಡ್ತೀನಿ ಎಂದರೆ, ಮೃಷ್ಟಾನ್ನ ಬೇಕಾ, ಇನ್ನೊಬ್ಬರನ್ನು ಕೇಳುವ ದುಸ್ಥಿತಿ ಇರಬಾರ್ದು, ಆ ಥರದ್ದು ಬೇಕಾ ಅಂದರೆ ಮನೆಯಲ್ಲೇ ಕಾಮಧೇನುವನ್ನು ಕಲ್ಪವೃಕ್ಷವನ್ನು ಇಟ್ಟುಕೊಂಡು ಏನು ಬೇಕು ಅಂದರೆ ಏನಿಲ್ಲ, 1-2 ಬುಟ್ಟಿ ಸೆಗಣಿ ಕೊಡು, ಭರಣಿ ತಟ್ಟಿ ಅದನ್ನು ಮಾರಿ ಆಮೇಲೆ ರಾಗಿ ಹಿಟ್ಟು ತಂದುಕೊಂಡು ಮುದ್ದೆ ಮಾಡ್ತೀನಿ ಅಂದರೆ ಎಷ್ಟು ದೌರ್ಭಾಗ್ಯವೋ ಅಷ್ಟೇ ದೌರ್ಭಾಗ್ಯ ಸರ್ವೋತ್ತಮನಾದ ದೇವರು ಸಿಕ್ಕಾಗ ಅವನನ್ನು ಲೌಕಿಕವಾದದ್ದನ್ನು ಕೇಳೋದು ಅಂತ ಧ್ರುವರಾಜರು ಬೈತಾರೆ. ಇಲ್ಲೊಂದು ಆಚಾರ್ಯರು ತಾತ್ಪರ್ಯವನ್ನು ಹೇಳ್ತಾರೆ, ತವ ಪಾದಮೂಲಂ ಭಜತಃ, ಯಾರು ನಿನ್ನ ಆರಾಧನೆಯನ್ನು ಮಾಡ್ತಾರೆ. ಒಂದು ಧ್ರುವರಾಜರು ಚೆನ್ನಾಗಿ ಸ್ತೋತ್ರ ಮಾಡಿ, ಏನೂ ಕೇಳಬಾರ್ದು, ಏನೂ ಕೇಳದೇ ಇದ್ದರೆ ಸಿಗೋದು ಹೇಗೆ? ಅದಕ್ಕಂದರೂ 2 ಥರದ ಜನನೂ ಇದ್ದಾರೆ. ಏ ಸ್ವಸಂಪದ ಸ್ಮರಂತಿ, ಯಾರು ತಾನು ತನ್ನ ಸಂಪತ್ತು ಅದನ್ನೇ ಯಾವಾಗಲೂ ಮೇಲಕ್ಕೆ ಹಾಕ್ತಾ ಇರ್ತಾನೆ. ಮನುಷ್ಯ ಅದನ್ನು ಅಚೀವ್ ಮಾಡಿದಾಗ ಅದರಲ್ಲೇ ಗಮನ. ಅಂತೂ ನಾನು ಇನ್ನೊಬ್ರಿಗೆ ಹೇಳ್ತಾನೋ ಬಿಡ್ತಾನೋ, ಅಂತೂ ನಾನು ಟಾರ್ಗೆಟ್ ಇಟ್ಕೊಂಡಿದ್ದೆಲ್ಲ ಅಚೀವ್ ಮಾಡಾಯಿತು, ಇನ್ನೊಂಚೂರು ಅಚೀವ್ ಮಾಡಿಬಿಟ್ರೆ ನಿಜವಾಗಲೂ ದೇವ್ರಿಗೂ ಆಶ್ಚರ್ಯ ಆಗತ್ತೆ. ಸ್ವಸಂಪದ, ತಾನು ತನ್ನ ಸಂಪತ್ತನ್ನೇ ಯಾರು ಚಿಂತನೆ ಮಾಡ್ತಾನೆ ಅವನು ದೇವರ ಚಿಂತನೆ ಮಾಡೋದಿಲ್ಲಂತೆ. ಮನಸ್ಸಿಗೆ ಒಂದು ಫೀಡಿಂಗ್ ಕೊಟ್ಟೆ ದೇವರು, ನೀನು ಸದಾ ಅದನ್ನೇ ಚಿಂತನೆ ಮಾಡು. ನಾನು ತುಂಬ ಬುದ್ಧಿವಂತ, ಯಾವ ಸ್ಟಾಕ್ ಎಲ್ಲಿ ಹೋಗಿದೆ, ಯಾವ ಶೇರ್ ಎಲ್ಲಿದೆ, ನಾನೇ ದೊಡ್ಡ ಶೇರ್ ಖಾನ್. ನೀ 1000 ಆಗೋ ಅದು ಯಾವುದೂ ಉಪಯೋಗಕ್ಕೆ ಬೀಳೋದಿಲ್ಲ. ಏ ಸ್ವಸಂಪದ ಸ್ಮರಂತಿ ತೇ ತ್ವಾಂ ನ ಸ್ಮರಂತಿ, ಅವರು ದೇವರನ್ನು ಸ್ಮರಣೆ ಮಾಡೋದಿಲ್ಲ. ಯಾರು ದೇವರನ್ನೇ ಸ್ಮರಣೆ ಮಾಡ್ತಾರೆ ಅವರು ತಮ್ಮ ಸಂಪತ್ತಿನ ಬಗ್ಗೆ ತಲೆ ಕೆಡಿಸ್ಕೊಂಬೋದಲ್ಲಂತೆ. ದೇವರು ಕೊಟ್ಟ ಆಯಿತು ಹೋಗ್ರಿ, ಏನದು ದೊಡ್ಡದಲ್ಲ. ಎಷ್ಟೇ ಸಂಪತ್ತಿದ್ರು ಅವರಂತಾರೆ ಇದು ನಂದಲ್ಲ ಸ್ವಾಮಿ ನಿಂದು. ನಮ್ಮ ಕನಕದಾಸರಂತಾರೆ, ಏನು ನಂದಿದೆ, ಈ ತನು ನಿಂದು, ದೇಹ ನಿಂದು. ಆಯ್ತಪ್ಪ, ನನಗೆ ಕೋಟಿಗಟ್ಟಲೆ ಇದೆ, ಬೇಕಾದಷ್ಟು ದುಡ್ಡಿದೆ, ಕಾಸಿದೆ, ಎಲ್ಲಿವರೆಗೂ ನಾನಿದ್ರೆ ಅದು ಯಾವತ್ತಿರ್ತೀನಿ ಅನ್ನೋದೇ ಗೊತ್ತಿಲ್ಲಲ್ಲ. ನಿನಗೆ 1000 ಕೋಟಿ ಇದ್ದರು, ಎಸ್ ನಾನು 100 ವರ್ಷ ಇದ್ದೇ ಇರ್ತೀನಿ, ಯಾರಿಗೆ ಎದೆಗಾರಿಕೆ ಇದೆ? ನೀನು ಯಾವತ್ತು ಹೇಳ್ಕೊಂಡು ಹೋಗ್ತೀವೋ ಗೊತ್ತಿಲ್ಲ. ತನು ನಿನ್ನದು, ಜೀವನ ನಿನ್ನದು, ಎಲ್ಲವೂ ನಿಂದು. ಜ್ಞಾನಿಗಳು ಅದಕ್ಕೆ ಯಾರಿಗೆ ವಿಷಯದಲ್ಲಿ ಪದಾರ್ಥಗಳಲ್ಲಿ ತಾವು ಸಂಪಾದನೆ ಮಾಡಿದ್ದರಲ್ಲೇ ಮನಸ್ಸು, ಅವರು ದೇವರನ್ನು ಚಿಂತನೆ ಮಾಡೋದಿಲ್ಲ. ಯಾರು ನಿರಂತರ ದೇವರ ಚಿಂತನೆ ಮಾಡ್ತಾರೆ ಅವರು ಸಂಪತ್ತಿನ ಬಗ್ಗೆ ತಲೆ ಕೆಡಿಸ್ಕೊಂಬಲ್ಲಂತೆ. ನೀವೇನ್ರಿ ಸದಾ ದೇವರು ಪೂಜೆ ಪುಸ್ತಕನ ಹಿಡ್ಕೊಂಡ್ಬಿಟ್ರಿ, ಏನೂ ಮಾಡಲೇ ಇಲ್ಲ, ಸಂತೋಷವಾಗಿದ್ದೇನಪ್ಪ ಸದ್ಯ, ಏನೂ ಮಾಡದೇ ಇದ್ದದ್ದೇ ಅಂತಾರೆ. ಅವ್ರಿಗೆ ಅದೇ ಸಂತೋಷ, ಇವ್ರಿಗಿದೇ ಸಂತೋಷ, ದೇವರು ಆ ಥರ ವ್ಯವಸ್ಥೆಯನ್ನು ಮಾಡಿಬಿಟ್ಟಾನೆ ಅಂತಾರೆ ಧ್ರುವರಾಜರು. ಇನ್ನೂ ಒಂದು ಮಾತಂದರು, ನಿನ್ನನ್ನೇನೂ ಬೇಡಬಾರ್ದು, ಅಲ್ಲೋ ನಿಮ್ಮ ಅಪ್ಪನ ಸಿಂಹಾಸನ ಅದನ್ನೂ ಬೇಡಬಾರ್ದು ಅಂದರು. ಯಾಕೆ? ಸಿಂಹಾಸನದಂತಹ ಅಲ್ಪ ಫಲಕ್ಕೆ ನೀನು ಬೇಕಾ ಸ್ವಾಮಿ ಅಂತಾರವ್ರು. ಅಲ್ಲದೇನು ಅಲ್ಪ ಫಲ ಯಾಕೆ? ನಮ್ಮಪ್ಪನ ಸಿಂಹಾಸನದಂತಹ ಅಲ್ಪ ಫಲವನ್ನು ಕೊಡಲಿಕ್ಕೆ ನೀ ಬರೋದೇ ಬೇಡ. ಯಾವತ್ತು ನನಗೆ ಅರಣ್ಯದಲ್ಲಿ ನಾರದರ ಭೇಟಿ ಆಯಿತು ಅವತ್ತೇ ನಮ್ಮಪ್ಪನ ಸಿಂಹಾಸನ ಗಟ್ಟಿ ಆಯಿತು ಅಂದರು. ಯಾಕೆ? ನಾರದರೇ ಸಾಕು ನಮ್ಮಪ್ಪನ ಸಿಂಹಾಸನವನ್ನು ಕೊಡಲಿಕ್ಕೆ. ಲೌಕಿಕವಾದ ಸಣ್ಣ ಪುಟ್ಟ ಬೆನಿಫಿಟ್ಟನ್ನು ಕೊಡಲಿಕ್ಕೆ ದೇವರವರೆಗೂ ಹೋಗೋದೇ ಬೇಕಾಗಿಲ್ಲಂತೆ. ಯಾರಾದರೂ ಒಳ್ಳೆಯ ಯೋಗ್ಯರು ಆಚಾರವಂತರು ಅವರು ಕೊಟ್ಟ ಮಂತ್ರಾಖ್ಯತೆನೇ ಸಾಕಂತ ಹೋಗಂತ ನಮ್ಮ ಸ್ವಾಮಿಗಳು ಮೇಲಿಂದ ಮೇಲೆ ಹೇಳ್ತಿರ್ತಾರೆ. ನಮ್ಮ ದುರ್ದೈವ ಇವತ್ತು ನಾವು ಒಬ್ಬ ವ್ಯಕ್ತಿಯನ್ನು ಶ್ರೀಮಂತ ಅಂತ ಕ್ಯಾಲ್ಕುಲೇಟ್ ಮಾಡೋದು ಅಥವಾ ಅವನ ಧನ್ಯತೆಯನ್ನು ಇವನ ಜನ್ಮ ಸಾರ್ಥಕ ಆಯಿತು ಅನ್ನೋದಕ್ಕೆ
ಈ ಐಹಿಕವಾದ ಭೋಗವನ್ನು ನೋಡಿ, ಅವ್ರಿಗೇನ್ರಿ 4-5 ಮನೆ, ಓಡಾಡಲಿಕ್ಕೆ 10-6 ಕಾರು, ನಿಜವಾಗಲೂ ಇರಬೇಕು ಅಂದರೆ ಹಾಗಿರಬೇಕು. ಈ ಎಲ್ಲ ಲೌಕಿಕವಾದ ಭೋಗವನ್ನು ದೇವರು ಕೊಡಬೇಕು ಅಂದರೆ ಗ್ಯಾರಂಟಿ ನಮ್ಮಿಂದ ಪುಣ್ಯವನ್ನು ತೆಗೆದುಕೊಂಡೇ ದೇವರು ಕೊಡೋದು. ನೀನು ಪುಣ್ಯವನ್ನು ಕೊಟ್ಟರೆ ನಿನಗೆ ಎಕ್ಸ್ಚೇಂಜ್ ಆಗಿ ನಿನಗೆ ಭೋಗವನ್ನು ಕೊಡ್ತೀನಿ ಅಂತ ದೇವರು. ಪುಣ್ಯವನ್ನು ತೆಗೆದುಕೊಂಡೇ ಕೊಡೋದು. ಈ ಎಲ್ಲ ಲೌಕಿಕ ಭೋಗಗಳನ್ನು ಕೊಡಲಿಕ್ಕೆ ದೇವರು ನಮ್ಮಿಂದ ತೆಗೆದುಕೊಳ್ಳುವ ಪುಣ್ಯ ಎಷ್ಟಂತೆ ಗೊತ್ತಾ? ಒಂದು 4 ಆಣಿ ಭಾಗ ಪುಣ್ಯ ಸಾಕಂತೆ. 4 ಆಣಿ. ಅದೇ ಅವನಿಗೆ ಏನು ತುಂಬ ಶ್ರೀಮಂತಿಕೆ ಇಲ್ಲ, ಓಡಾಡಲಿಕ್ಕೆ ತುಂಬ ಕಾರು ಫೆಸಿಲಿಟಿ ಏನಿಲ್ಲ, ಆದರೆ ಒಂದು 10 ಜನ ವಿದ್ಯಾರ್ಥಿಗಳನ್ನು ಇಟ್ಟುಕೊಂಡು ಅದ್ಭುತವಾಗಿ ಶ್ರೀಮದಾಚಾರ್ಯರ ಶಾಸ್ತ್ರ ಗ್ರಂಥಗಳನ್ನು, ಟೀಕಾಕೃತ್ಪಾದರ ಗ್ರಂಥಗಳನ್ನು, ಪಾಠ ಪ್ರವಚನವನ್ನು ಮಾಡಿ ಆ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಕೊಟ್ಟಾಗ ಆನಂದಪಟ್ಟು ಎಲ್ಲರೂ ತಲೆದೂಗ್ತಾ ಇದ್ದಾರೆ ಅಂದರೆ ಆ ಪಾಠ ಪ್ರವಚನಕ್ಕೆ ದೇವರು ಎಕ್ಸ್ಪೆಕ್ಟ್ ಮಾಡುವ ಪುಣ್ಯ ಎಷ್ಟಂತೆ ಗೊತ್ತಾ? ಏನು ಅವನು ಏನು ದಾರಿದ್ರ್ಯ, ಮನೆಗೇನೆ ಕೊಟ್ಟಿಲ್ಲ, 5 ಪೈಸದ್ದು ಅಲ್ಲಂತೆ, ಒಂದು 100 ರೂಪಾಯಿ ಪುಣ್ಯ ಬೇಕಂತೆ. ಯಾಕೆಂದರೆ ಆ ಪುಣ್ಯ ನಾಶ ಆಗೋದಲ್ಲ, ಒಬ್ಬನಿಗೆ ಪಾಠ ಹೇಳಿದ್ರೆ ಮಲ್ಟಿಪ್ಲೈ ಆಗ್ತಾ 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 ಹೋಗಿ ಮೋಕ್ಷವನ್ನು ಕೊಡಿಸುವ ಪುಣ್ಯ. ಇದು ನಿನ್ನನ್ನೇ ಸಂಸಾರದಲ್ಲಿರುವ ಪುಣ್ಯ. ನಮ್ಮ ದುರ್ದೈವಕ್ಕೆ ನಾವು ಇವತ್ತೇನಂತೀವಿ, ಏನೂ ಗೊತ್ತಿಲ್ಲದೆ ಅವನೆಲ್ಲೋ ಮೂಲೆಯಲ್ಲಿದ್ದು ಪಾಠ ಪ್ರವಚನ, ಅಯ್ಯೋ ಏನು ದಡ್ಡಾರಿ, ಏನು ಅವನಿಗೆ ಕೇಪಬಿಲಿಟಿ ಇತ್ತು, ಏನು ಪ್ರಯೋಜನ ಮಾಡಲಿಲ್ಲ, ಸುಮ್ಮನೆ ಪಾಠ ಅಂತ ಕೂತ. ದೇವರಂತಾನೆ ಅವನ ಪುಣ್ಯ ತುಂಬ ದೊಡ್ಡದು. ಆ ಪುಣ್ಯ ತುಂಬ ಜಾಸ್ತಿ ಮಾಡಿದರೆ ಆಪರ್ಚುನಿಟಿ ಕೊಡ್ತೇನೆ ಅಂತ, ಇಲ್ಲಾಂದರೆ ದೇವರು ಕೊಡೋದಿಲ್ಲಂತ. ಹಾಗಾಗಿ ಪ್ರಕೃತದಲ್ಲಿ ನಾರದ ಧ್ರುವರಾಜರು ಚೆನ್ನಾಗಿ ಸ್ತೋತ್ರ ಮಾಡಿದ್ರು, ದೇವರು ಅನುಗ್ರಹ ಮಾಡಿದ. ಅಂತರ್ಧಾನ ಆದಮೇಲೆ ಅಳ್ತಾರೆ, ನಾನೇನೇನೋ ಕೇಳಬಿಟ್ಟೆ, ಇವರೇನೂ ಕೇಳೇ ಇಲ್ಲ. ಮತ್ತ್ಯಾಕೆ ಹತ್ತದ್ದು? ನಮ್ಮನ್ನು ನೋಡಿ ಅಳ್ತಾರಂತ, ಏನೇನೋ ಕೇಳ್ತೀರಿ ದೇವರು ಸಿಕ್ಕಾಗ, ಕೇಳಬೇಡ್ರಿ ಅಂತ. ಕಾಮ್ಯಕರ್ಮವನ್ನು ನಿಂದೆ ಮಾಡಿದ್ದಷ್ಟೇ ಅಂತಾರೆ. ಆಯಿತು, ಧ್ರುವರಾಜರು ಮನೆಗೆ ಬರ್ತಾರೆ ಅನ್ನೋ ಸುದ್ದಿ ಗೊತ್ತಿತ್ತು. ಉತ್ತಾನಪಾದ ಅವರನ್ನು ಬಂದು ರಿಸೀವ್ ಮಾಡಿಕೊಂಡು ಮುದ್ದಾಡಿ ಎಷ್ಟು ಆನಂದ ಪಡಬೇಕು. ಯಾಕೆಂದರೆ 6 ತಿಂಗಳು 5 ವರ್ಷದ ಮಗು ಕಾಣೆ ಆಗಿತ್ತು. ಅದು ದೇವರನ್ನು ನೋಡ್ಕೊಂಡು ಬರ್ತಾ ಇದೆ ಅಂತ ನಾರದರು ಹೇಳಿದರು. ನಿಮ್ಮ ಮಕ್ಕಳು 3:15 ವ್ಯಾನಿಂದ ಬಂದ್ರೇ ಆನಂದ ಪಡ್ತೀವಿ. ದಿನಾ ಕನಕದಾಸರ ಕಿಂಡಿಯಿಂದ ಕೃಷ್ಣ ಕಂಡಂಗೆ ಬಂದ್ಯಾಕಂದ ಅಂತ ನೋಡಿ ಮುದ್ದಾಡಿ ಅಂತೂ ಬಂದ್ಬಿಟ್ಟು ಬರದೇ ಎಲ್ಲೋಗುತ್ತದೆ, ಕತ್ತೆ ತಪ್ಪಿಸ್ಕೊಂಡು ಹಾಳಗೋಡೆ. ಹಾಗಾಗಿ ಅದನ್ನು ನೋಡೇ ಆನಂದ ಪಡೋದಾದರೆ ಧ್ರುವರಾಜರ ಯೋಗ್ಯತೆ. ಎತ್ತಿ ಮುದ್ದಾಡಿ, ಆಮೇಲೆ ಸುನೀತಿ ಅವಳು ಎತ್ತಿ ಮುದ್ದಾಡಿ ಸ್ತನ್ಯಪಾನ ಮಾಡಿಸಿ, ಕಂದ ನಾನು ಇವತ್ತಿಂದ ಹೇಳ್ಕೊತೀನಿ ನಾನು ಧ್ರುವನ ಅಮ್ಮ ಅಂತ. ಧ್ರುವನ ಅಮ್ಮ ಅನ್ಬೇಡೆ, ಸುನೀತಿಯ ಮಗನೇ, ನೀನು ಅನುಗ್ರಹ ಮಾಡಿದ್ದಕ್ಕೆ ದೇವರ ದರ್ಶನ ಆಯಿತು. ನೀ ಮನೇಲಿ ಕೂಡಿಸ್ಕೊಂಡು ಆ ಅಮ್ಮನ ಮೇಲೆ ಶಾಪ ಹಾಕ್ಸಿದ್ರೆ ನನಗೇನು ದೇವರು ಕಾಣಿಸ್ತಾ ಇದ್ದ. ಇದಾದ ಮೇಲೆ ಮಲತಾಯಿ ಬಂದು ಎತ್ತಿ ಮುದ್ದಾಡಲಂತೆ. ಭಾಗವತ ಅಂತ ಅವಳಿಗೆ ಹೇಗೆ ಒಳ್ಳೆಯ ಬುದ್ಧಿ ಬಂತು? ಧ್ರುವರಾಜರು ಕೇಳಿದ್ರ ನನ್ನ ಮಲತಾಯಿಗೆ ಒಳ್ಳೆಯ ಬುದ್ಧಿ ಬರಲಿ ಅಂತ? ಏನೂ ಕೇಳಲಿಲ್ಲ. ಮತ್ತೆ ಹೇಗೆ ಬಂತು? ದೇವರ ಕೃಪಾದೃಷ್ಟಿ ಬಿದ್ದರೆ ಎಲ್ಲರಿಗೂ ಬೇಕಾದವರಾಗ್ತೀವಂತ್ರಿ. ಯಸ್ಯ ಪ್ರಸನ್ನೋ ಭಗವಾನ್, ಯಾರ ಮೇಲೆ ದೇವರು ಅನುಗ್ರಹ ಮಾಡಿದ್ದಾನೆ, ಪ್ರಸನ್ನನಾಗಿದ್ದಾನೆ, ಅವನಲ್ಲಿರುವ ಸದ್ಗುಣಗಳನ್ನು ನೋಡಿ. ಗುಣೈರ್ ಮೈತ್ರಾದಿಭಿರ ಹರಿಹಿ ತಸ್ಮೈ ನಮಂತಿ ಭೂತಾನಿ. ಎಲ್ಲರೂ ಅವನ ದಾಸರಾಗ್ತಾರೆ. ಅವನಿಗೆ ಇವ್ರ್ಯಾರು ಗೊತ್ತಿರೋದಿಲ್ಲ, ಇವನು ಜಗತ್ತಿಗೆ ಗೊತ್ತಾಗಿರ್ತಾನಂತೆ. ಅದಕ್ಕೆ ದೃಷ್ಟಾಂತ ಏನು ಅಂದರೆ, ಮೇಲೆ ಬಿದ್ದ ನೀರನ್ನು ಪಂಪ್ ಮಾಡೋದು ಬೇಕಾಗಿಲ್ಲ, ಕೆಳಗೆ ತಾನಾಗೆ ಹರಿದು ಹೋಗುತ್ತೆ. ಅದೇ ಅಲ್ಲ ನಮಗೆ ಸಮಸ್ಯೆ ಆಗಿರೋದು ಕಾವೇರಿದು. ನಾವು ಮೇಲಿದ್ದೀವಿ, ಅದು ಕೆಳಗೆ ಹೋಗುತ್ತೆ. ಕೆಳಗಿದ್ದ ನೀರು ಮೇಲೆ ಬರಬೇಕಾದ್ರೆ ಪಂಪ್ ಬೇಕು. ಭಗವಂತನ ಕೃಪಾದೃಷ್ಟಿ ಬಿದ್ದರೆ ಊರೋರೆಲ್ಲರೂ ಆದರ ಮಾಡ್ತಾರಂತೆ. ದೇವರ ಅನುಗ್ರಹ ಕಮ್ಮಿ ಆದರೆ ಮಂದಿ ನಮ್ಮನ್ನು ತಿರಸ್ಕಾರ ಮಾಡೋದಲ್ಲ, ನಮಗೆ ನಾವು ಬೇಡದೇ ಇರೋರಾಗ್ತೀವಿ. ಆನಂದನ ಕಂದನೊಲಿಯಲು ಏನಂದದ್ದೇ ವೇದವೃಂದ, ಆನಂದ ಆನಂದ. ಜಲ ಕಾಷ್ಟ ಶೈಲ ಗಗನ ನೆಲ ಪಾವಕ ವಾಯುತರು ಫಲ ಪುಷ್ಪ ಬಳ್ಳಿಗಳೊಳಗೆ ಹರಿವ್ಯಾತ್ತನೆಂದರೀತವಗೆ ಆನಂದ ಆನಂದ. ಆ ಮೊದಲು ಕ್ಷಕಾರಾಂತ ಈ ಮಹಾಭರಣಗಳೆಲ್ಲ ಸ್ವಾಮಿಯಾದ ವಿಷ್ಣುವಿನ ನಾಮವೆಂದರೀತವಗೆ ಆನಂದ ಆನಂದ. ಮಧ್ವಶಾಸ್ತ್ರ ಪ್ರವಚನ ಮುದ್ದು ಕೃಷ್ಣನ ಧನುಷನ ಶುದ್ಧ ವಿಜಯ ವಿಠಲನ್ನ ಒದ್ದಿ ಕೊಂಡಾಡುವವಗೆ
ಆನಂದ ಆನಂದ. ಅಪರೋಕ್ಷ ಜ್ಞಾನಿಗಳಿಗೆ ಈ ಮೆಂಟಲ್ ಸ್ಟೇಟಸ್ ಇರುತ್ತೆ ಅಂತ ತೃತೀಯ ಸ್ಕಂದ ಭಾಗವತದಲ್ಲಿ ಒಂದು ಮಾತಂತಾರೆ, ಮದಿರಾ ಮದಾಂಧಃ, ಪಾನಮತ್ತನಾದವನು ತನ್ನ ದೇಹದ ಮೇಲೆ ವಸ್ತ್ರ ಇದೆಯೋ ಇಲ್ಲವೋ ಅನ್ನೋ ಪರಿವೇನೂ ಇಲ್ಲದೆ ಓಡಾಡ್ತಾ ಇರ್ತಾನಲ್ಲ, ಅಪರೋಕ್ಷ ಜ್ಞಾನಿಗೆ ಆ ಮೆಂಟಲ್ ಸ್ಟೇಟಸ್ ಇರುತ್ತಂತೆ. ಇವನು ಹೊಲಸು ಆನಂದದಿಂದ ಮೋರಿಲಿ ಬಿದ್ದಿರ್ತಾನೆ, ಅವನು ದೇವರನ್ನು ನೋಡಿದ ಆನಂದದಿಂದ ಅವನು ದುಡ್ಡು ಕಾಸು ಮಾನವೋ ಅಪಮಾನವೋ ಸರ್ವೋತ್ತಮನಾದ ದೇವರನ್ನು ನೋಡಿದ ಮೇಲೆ ಇದೇನು ಅಂತಾನಂತೆ, ಮದಾಂಧಃ ಅಂತ. ಹಾಗಾಗಿ ಧ್ರುವರಾಜರ ದೇವರನ್ನು ನೋಡಿ ಪಾಪ ಅವಳು ಎತ್ತಿ ಮುದ್ದಾಡಿ ಎಲ್ಲ ಆಯ್ತು. ಮುಂದೆ ಧ್ರುವರಾಜರು ರಾಜ್ಯವನ್ನೆಲ್ಲ ಆಳಿದ್ರು. ಅವರ ತಮ್ಮ ಸತ್ತೋದ, ಗಂಧರ್ವನ ಮೇಲೆ ಯುದ್ಧ ಮಾಡಿ ಕುಬೇರ ಬಂದು ಕೇಳಿಕೊಂಡು ಸ್ವಯಂಭೂಮನು ಬಂದು ಬುದ್ಧಿ ಹೇಳ್ತಾನೆ, 5ನೇ ವರ್ಷಕ್ಕೆ ದೇವರನ್ನು ನೋಡಿದ್ದು, ಅವರವರ ಮರಣಕ್ಕೆ ಅವರೇ ಕಾರಣ, ನಿಮಿತ್ತ ಅಷ್ಟೇ ಇದು ಅಂತ. ಮುಂದೆ ಧ್ರುವರಾಜರಿಗೆ ದೊಡ್ಡ ಭಾಗ್ಯ ಅಂದರೆ ಶಿಂಶುಮಾರ ರೂಪಿ ಭಗವಂತ ತನ್ನ ಮಗಳನ್ನು ಕೊಟ್ಟ. ಶಿಂಶುಮಾರ ರೂಪಿ ಭಗವಂತನ ಅಳಿಯಂದರು ಧ್ರುವರಾಜರು. ವಾಯುದೇವರಂದರು ನಾನೂ ಕೊಡ್ತೇನೆ ಅಂತ. ಭ್ರಮಿ ಮತ್ತು ಇಳ ಅಂತ ಇಬ್ಬರು ಹೆಂಡತಿಯರು, ಒಬ್ಬಳು ವಾಯುದೇವರ ಮಗಳು, ಇನ್ನೊಬ್ಬಳು ದೇವರ ಮಗಳು. ಎಂಥ ಭಾಗ್ಯ ರೀ! ಜೀವೋತ್ತಮ ಸರ್ವೋತ್ತಮರು ಧ್ರುವರಾಜನ ಮಾವಂದರು ಅಂದರೆ ಯಾವಾಗಾದರೂ ಆ ತೊಂದರೆ ಆಗಿದೆ ಮಾವನ ದರ್ಶನ ಮಾಡಿಬಿಟ್ರೆ ಸಾಕು, ಎಂಥ ಭಾಗ್ಯ. ದೇವರು ಒಲದ ಅಂದರೆ ಇಷ್ಟು ಅನುಗ್ರಹ ಮಾಡಿದ್ರು. ಆದಮೇಲೆ ಧ್ರುವರಾಜರು 36,000 ವರ್ಷ ನಿಷ್ಕಂಟಕವಾಗಿ ರಾಜ್ಯವನ್ನು ಪರಿಪಾಲನೆ ಮಾಡಿ ಹೋಗಬೇಕು ಅಂತ ವಿಮಾನ ಬಂತು. ವಿಮಾನದಲ್ಲಿ ಹತ್ತೋ ಕಾಲಕ್ಕಂದ್ರು, ನಮ್ಮ ಅಮ್ಮನ್ನೂ ಕರ್ಕೊಂಬಂದುಬಿಡ್ತೀನಿ. ದೇವತೆಗಳಂದ್ರೆ ಭಲೆಯಪ್ಪ, ನೀನೇ ಮಗ ಅಂದರೆ ಅವತ್ತು ನಿನಗೆ 5 ವರ್ಷ ನಿಮ್ಮಮ್ಮನ ಅನಿವಾರ್ಯತೆ ಇತ್ತು. 36,000 ವರ್ಷ ಚಕ್ರವರ್ತಿ ಆದಮೇಲೆ ಎಲ್ಲಿ ಅಮ್ಮ? ಆದರೆ ನೀನು ಅಮ್ಮನಿನ್ನೂ ಮರ್ತಿಲ್ಲಲ್ಲ. ನಿಜವಾಗಲೂ ತಾಯಿ ಭಕ್ತಿ ಅಂದರೆ ನಿನ್ನನ್ನು ನೋಡಿ ಕಲಿಬೇಕು. ನಿನ್ನಂಥ ಮಗನನ್ನು ಹಡದ ಮೇಲೆ ಮೊದಲೇ ಕೂಡಿಸಿದೀವಿ ನೋಡು ಅವಳು ಮೊದಲನೇ ಸೀಟಲ್ಲೇ ಅಂಥೇಳಿ ತಾಯಿ ಜೊತೆಗೆ ಧ್ರುವರಾಜರು ಮುಂದೆ ಹೋದರು ಅಂತ. ಇವತ್ತಿಗೂ ಅವರ ಲೋಕದ ಸುತ್ತಲೂ ಸಪ್ತರ್ಷಿಗಳು ಸುತ್ತುತ್ತಾ ಇರ್ತಾರೆ. ಧ್ರುವರಾಜರ ಲೋಕಕ್ಕೆ ಕಂಡವರು ಹೋಗ್ಲಿಕ್ಕೆ ಆಗೋದಿಲ್ಲಂತೆ. ವೈಕುಂಠಕ್ಕೆ ಹೋಗುವ ದಾರಿಯಲ್ಲಿ ಧ್ರುವಲೋಕ ಬರುತ್ತೆ. ಎಲ್ಲರಿಗೂ ಯಾರಿಗೂ ಪ್ರವೇಶ ಇಲ್ಲ ಅಂತ ಇದೆ ಭಾಗವತ. ಆಚಾರ್ಯರ ಒಂದು ಅಮೆಂಡ್ಮೆಂಟ್ ಬೇರೆ ಪುರಾಣದ್ದು ಹೇಳಿ, ಯಾರಿಗೂ ಅಲ್ಲ, ಋಷಿಮುನಿಗಳು ದೇವತೆಗಳು ಅಲ್ಲಿ ಒಳಗೆ ಹೋಗೋದು. ಸಾಮಾನ್ಯ ಸಾಧನೆ ಮಾಡಿ ಅಪರೋಕ್ಷ ಜ್ಞಾನ ಮಾಡಿಕೊಂಡವರಿಗೆ ದೂರದಿಂದಾನೇ ಧ್ರುವರಾಜರ ಮನೆ ಅಂತ ತೋರಿಸ್ತಾರೆ ಅಂತ. ಅದಕ್ಕೋ ಏನೋ ಪುಣ್ಯಾತ್ಮರು ಎಲ್ಲರೂ ನಮ್ಮ ಮನೆಗೆ ಬರಲಿಕ್ಕಾಗಲ್ಲ, ನಾನೇ ನೀವಿದ್ದಲ್ಲಿ ಬಂದ್ಬಿಡ್ತೀನಿ ಅಂತ ಶ್ರೀಪಾದರಾಜರಾಗಿ ಬಂದ್ಬಿಟ್ರು. ಐಶಯನನ ಒಲುಮೆಯಿಂದ ಧರೆಯೊಳೆಮ್ಮ ಶ್ರೀಪಾದರಾಜರ ಮಹಿಮೆ ಸಾಲದೆ, ಇಟ್ಟೆ ಮಹಿಮೆ ಸಾಲದೆ. ಮುತ್ತಿನ ಹಾರ ಮೇಲ್ಕುಲಾವಿ ರತ್ನ ಕೆತ್ತಿದ ಕರ್ಣ ಕುಂಡಲ ಕಸ್ತೂರಿ ತಿಲಕ ಶ್ರೀಗಂಧ ಲೇಪನ ವಿಸ್ತಾರದಿಂದ ಮೆರೆದು ಬರುವ ಮಹಿಮೆ ಸಾಲದೆ, ಇಟ್ಟೆ ಮಹಿಮೆ ಸಾಲದೆ. ಹರಿಗೆ ಸಮರ್ಪಿಸಿದ ನಾನಾ ಪರಿಯ ಶಾಖಗಳನ್ನು ಭುಂಜಿಸೆ ನರರು ನಗಲು ಶ್ರೀಕೃಷ್ಣನ ದಯದಿಂದ ಹಸನು ಮಾಡಿದ ಮಹಿಮೆ ಸಾಲದೆ, ಇಟ್ಟೆ ಮಹಿಮೆ ಸಾಲದೆ. ಶ್ರೀಪಾದರಾಜರೇ ಧ್ರುವರಾಜರು ಎಂಥ ಭಾಗ್ಯರಿ! ವ್ಯಾಸರಾಜರನ್ನು ತಯಾರು ಮಾಡಿದ ಮಹಾನುಭಾವರು. ವ್ಯಾಸರಾಜರನ್ನು ತಯಾರು ಮಾಡಿ ಜಗತ್ತಿಗೆ ಕೊಟ್ಟಂಥ ಮಹಾನುಭಾವರು. ಅದ್ಭುತವಾದ ಪಾಂಡಿತ್ಯ ಅಂತ. 12-13 ವರ್ಷಕ್ಕೆ ಶ್ರೀಪಾದರಾಜರ ಪಾಂಡಿತ್ಯ ಅನುವಾದವನ್ನು ಕೇಳಿ ರಘುನಾಥರು ತಲೆದೂಗಿ ಅಂದರು, ಏನು ಚೆನ್ನಾಗಿ ಮಾತಾಡಿದ್ರಿ, ಏನು ಚೆನ್ನಾಗಿ ಮಾತಾಡಿದ್ರಿ. ಅಯ್ಯೋ ನೀವು ಹಿರಿಯ ಸ್ವಾಮಿಗಳು ಹಾಗೆಲ್ಲ ಹೊಗಳಬೇಡ್ರಿ, ನಾವೆಲ್ಲ ಶ್ರೀಪಾದರಾದರೆ ನೀವು ಶ್ರೀಪಾದರಾಜರಪ್ಪ. ರಾಜರಾದರೂ ಸನ್ಯಾಸಿಗಳಾದರೂ ರಾಜಭೋಗವನ್ನು ದೇವರು ಕೊಟ್ಟುಬಿಟ್ಟ. ನೀವು ಸನ್ಯಾಸಿಗಳಾದರೂ ಸ್ಪೆಷಲ್ ಕ್ಯಾಟರರ್, ನೀವು ಹಾಕೊಳ್ಳಿ ಬೆಳ್ಳಿ ಬಂಗಾರ ವಜ್ರ ವೈಢೂರ್ಯ ದಿನ 60 ಬಗೆ ಪದಾರ್ಥ. ಅರಣ್ಯದಲ್ಲೂ ದೇವರು ಒದಗಿಸ್ದ. ನಮ್ಮ ಕೂಸಲ್ಲಿದೆ ಅರಣ್ಯದಲ್ಲಿ ತೊಗೊಂಡು ಕೊಡು ಅಂತ ಯಾವುದೋ ವ್ಯಾಪಾರಿಗೆ ದಾರಿ ತಪ್ಪಿಸಿ ಅವನು ಬಂದು ಅಂತೂ ಸಿಕ್ಕಿದ್ರ ಸ್ವಾಮಿ ಅಂದ. ಏನು ಅಂತೂ ಸಿಕ್ಕಿದ್ರ ಅಂದ್ರೆ ಏನು ಸಾಲಾಗಿಲ್ಲ ತೊಗೊಂಡೇನ? ಯಾರು ನೀನು? ಅಯ್ಯೋ ನಾನು ತಿರುಪತಿಗೆ ಹೊಂಟಿದ್ದೆ, ಗಾಡಿಯಲ್ಲೆಲ್ಲ ಸಾಮಾನು ಹಾಕ್ಕೊಂಡು. ತಿಮ್ಮಪ್ಪ ಬಂದು ಹೇಳ್ದ, ನನ್ನ ಭಕ್ತ ಅಲ್ಲಿ ಕಾಯ್ತಾ ಇದ್ದಾನೆ, ಅವನಿಗೆಲ್ಲ ಹೇಳಸು. ಆಮೇಲೆ ನಾ ಕೇಳಿದೆ, ನೀ ಅಲ್ಲಿ ಕೊಟ್ಟು ಆಮೇಲೆ ನನಗೂ ಕೊಡು ಅಂದರೆ 2 ಸಲ ಕೊಡ್ಲಿಕ್ಕಾಗಲ್ಲ, ನೀ 2 ನಾಮ ಹಾಕ್ಕೊಂಡೇನು? ಇಲ್ಲೋ ನನಗೆ ಕೊಟ್ಟಿದ್ದಕ್ಕಿನ್ನ ಪುಣ್ಯ ಜಾಸ್ತಿ ಬರುತ್ತೆ, ಆ ಆಸಾಮಿ ತಿಂದರೆ ಒಂದು ತುತ್ತು ಹೋಗು ಅಂಥೇಳಿ ಕುಹಕಿಗಳು ಎದೆ ಹೊಡ್ಕೊಂಬಿಟ್ರು. ಇಟ್ಟಂಗೆ ಇರುವೇನೋ ಹರಿಯೇ ಎನ್ನ ಧರೆಯೇ ನಮ್ಮಪ್ಪ ನೀನೇ ಮಾಡಿ. ಅವರಂದರು ನನ್ನ ಸೋಲಲ್ಲೋ ನಿನ್ನ ಸೋಲಿದು. ಇವತ್ತು ಏನಾದರೂ ಅನ್ನ ಆಹಾರ ಕೊಡಲಿಲ್ಲ, ಕನ್ವಿಕ್ಷನ್ ಅಂತ ಅವ್ರಿಗೆ. ಅವತ್ತು 65 ಬಗೆ ಆಯ್ತು, ಎದೆ ಹೊಡ್ಕೊಂಬಿಟ್ರಿ ಇವರೆಲ್ಲ ಕುಹಕಿಗಳು. ಅಮ್ಮು ನೀವು ದೊಡ್ಡವರು ಅಂತ. ಸಣ್ಣ ಶಾಲ್ಯೋದನ
ಬೆಣ್ಣೆ ಕಾಸಿದ ತುಪ್ಪ ಚಿನ್ನದ ಹರಿವಾಣದಲ್ಲಿ ಭೋಜನ ಘನ ಮಹಿಮ ನಿನ್ನ ಕೃಪೆಯು ತಪ್ಪಿದ ಮ್ಯಾಲೆ ಕದನ್ನಕ್ಕೆ ಬಾಯ್ ಬಾಯ್ ಬಿಡಿಸುವಿ ಹರಿಯೇ ಇಟ್ಟಂಗೆ ಇರುವೇನೋ ಹರಿಯೇ. ಇಂಥ ಅದ್ಭುತ ಸಾಮರ್ಥ್ಯ. ಇದನ್ನು ಕೊಂಡಾಡೋರು ನಮ್ಮ ವ್ಯಾಸರಾಜರು. ಇವರು ನಮ್ಮ ಗುರುಗಳು ಅಂತ ವ್ಯಾಸರಾಜರು ಪಕ್ಷಧರ ಮಿಶ್ರರನ್ನ ಸೋಲಿಸಿ ವಾಕ್ಯಾರ್ಥ ಮಾಡಿ ಬಂದಮೇಲೆ ಅವ್ರು ಅಂದ್ರಂತ ನಿಮ್ಮ ಗುರುಗಳನ್ನು ನೋಡಬೇಕು. ಅಲ್ರಿ ಅವರೆಲ್ಲೋ ಮುಳುಬಾಗಲಲ್ಲಿರೋದು, ನಿಮಗೆ 75 ವಯಸ್ಸು, ನೀವು ಅಲ್ಲಿ ಬರಬೇಕಾದ್ರೆ 3 ವರ್ಷ ಬೇಕು, ಗತಿ ಏನು ಅಂತ. ಇಲ್ಲ, ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ, ನನ್ನ ಪುಣ್ಯ ಎಲ್ಲ ನೀ ತಗೋ ಸ್ವಾಮಿ, 3 ವರ್ಷ ಆಯುಷ್ಯ ಕೊಡು, ಅವ್ರನ್ನ ನೋಡಿ ಪ್ರಾಣ ಬಿಡ್ತೀನಿ ಅಂತ ನಡೆದು ಬಂದು ಶ್ರೀಪಾದರಾಜರನ್ನು ನೋಡಿದಾಗ ಶ್ರೀಪಾದರಾಜರು ಅಂದ್ಕೊಂಡ್ರು, ನಮ್ಮ ಕೂಸಿದ್ದಿದ್ರೆ ಚೆನ್ನಾಗಿರೋದು, ವಾಕ್ಯಾರ್ಥ ಮಾಡ್ಲಿಕ್ಕೆ ಬಿಡ್ಬೋದಾಗಿತ್ತು ವ್ಯಾಸರ ತೀರ್ಥರನ್ನ ಅಂತ. ಏನು ಅದ್ಭುತವಾದ ಕಳೆ ಅವ್ರಿಗೂ ಪಕ್ಷಧರ ಮಿಶ್ರರಿಗೆ. 16 ಜನ ಶಿಷ್ಯಂದರು ಶ್ರೀಪಾದರಾಜರು ಕೇಳಿದ್ರಂತ, ಯಾಕೆ ಬಂದ್ರಿ? ಅವರು ತಮ್ಮ ಹೆಸರು ಬಯೋಡೇಟಾ ಏನು ಕೊಡಲಿಲ್ಲ. ಯದಧೀತಂ, ಏನು ಓದಿದೀವೋ ತದಧೀತಂ ಅಂದರು. ಎಲ್ಲ ಓದಿದ್ದಾರೆ, ಯಾರು ಅಂತ ಹೇಳ್ತಾ ಇಲ್ಲ. ಏನು ವಾಕ್ಯಾರ್ಥಕ್ಕೆ ಬಂದ್ರ? ಯದನಧೀತಂ ತದಪ್ಯಧೀತಂ. ನಾವು ಯಾವುದು ಓದಿಲ್ವೋ ಅದನ್ನೂ ಓದಿಯಾರೆ. ಯಾರು ಏನು ನಿಮಗೇನು ವಾಕ್ಯಾರ್ಥ ಆಗಬೇಕಂದ್ರು? ಪಕ್ಷಧರ ವಿಪಕ್ಷ ನಾವೈಕ್ಷಿ ವಿನಾ ನವೀನವು ವ್ಯಾಸೇನ. ಈ ಪಕ್ಷಧರ ಇದುವರೆಗೂ ಇವನಿಗೆ ಎದುರಾಳಿ ಅಂತ ನೋಡಿರಲಿಲ್ಲ. ನೋಡಿದ್ದು ಅಂದರೆ ಅಭಿನವ ವೇದವ್ಯಾಸರು, ಅವರು ವ್ಯಾಸರಲ್ಲ ಅನ್ನೋ ಕಾಲಕ್ಕೆ ಕಣ್ಣು ತುಂಬ ನೀರು ಬಂತು. ನಮ್ಮ ಕೂಸು ಮಾಡಿದ ಕೆಲಸ. ಅವನಂತ ಸೋಮನಾಥ ಕವಿ ವ್ಯಾಸರಾಜರನ್ನು ನೋಡಿದಾಗ ಏನು ಅನ್ನಿಸ್ತಂತೆ ಪಕ್ಷಧರರಿಗೆ ಅಂದರೆ, ನಿಕ್ಷೇಪ ಭಾಜನಮಿವ ಮಧ್ವಮುನಿ ರಹಸ್ಯಸ್ಯ. ಶ್ರೀಮದಾಚಾರ್ಯರ ಶಾಸ್ತ್ರದಲ್ಲಿ ಹೇಳಿರುವ ಅತೀ ಕಠಿಣವಾದ ಗಹನವಾದ ಎಲ್ಲ ಪ್ರಮೇಯಗಳು ಒಂದೇ ಒಂದು ಫೈಲಲ್ಲಿ ಸಿಗಬೇಕು ಅಂದರೆ ಅದು ಶ್ರೀಪಾದರಾಜರು ಅನ್ನೋ ಫೈಲಲ್ಲಿ ಹೋದರೆ ಎಲ್ಲ ಸಿಗತ್ತೆ ಅಂಥೇಳಿ ನಿಕ್ಷೇಪ ಭಾಜನಮಿವ. ಶ್ರೀಪಾದರಾಜರು ಅಂದರೆ ನಿಕ್ಷೇಪ ಭಾಜನ. ಅವರು ನಿಧಿ ನಿಕ್ಷೇಪಗಳನ್ನು ಇಟ್ಟಂತಹ ಒಂದು ಹಂಡೆ. ಆ ನಿಧಿ ನಿಕ್ಷೇಪಗಳು ಯಾವುದು ಅಂದರೆ ಶ್ರೀಮದಾಚಾರ್ಯರ ಶಾಸ್ತ್ರದ ಪ್ರಮೇಯಗಳನ್ನು ತುಂಬಿಕೊಂಡು ಓಡಾಡುವಂತಹ ಬ್ಯೂರೋ ಅಂತ ನೋಡೋದಂತೆ. ಇದು ಶ್ರೀಪಾದರಾಜರು ಅಂತ. ಧ್ರುವರಾಜರ ಕಥೆಯನ್ನು ಹೇಳಿ ಮುಂದೆ ಅದೇ ವಂಶದಲ್ಲಿ ಅಂಗರಾಜ ಅಂತ, ಅವನಿಗೆ ಮಕ್ಕಳಾಗಿರಲಿಲ್ಲ. ರಾಜಸೂಯಾಗ ಮಾಡಬೇಕು ಅಂದಾಗ ದೇವತೆಗಳು ಬರಲಿಲ್ಲ ಹವಿಸ್ಸನ್ನು ತಗೊಳ್ಳಿಕ್ಕೆ. ಕೇಳಿದ ಋತ್ವಿಜರನ್ನು, ಯಾರ ದೋಷ? ನಿಂದೆ ಅಂದರು. ನನ್ನಲ್ಲಿ ಏನು ದೋಷ ಇದೆ? ನಾನು ಸ್ನಾನ ಮಾಡಿ ಮಡಿ ಉಟ್ಕೊಂಡ್ಬಂದೀನಿ. ಮಡಿ ಮೇಲಿಗೆ ಪ್ರಶ್ನೆ ಅಲ್ಲಪ್ಪ, ನಿನಗೆ ಮಕ್ಕಳಿಲ್ಲ, ಆದ್ದರಿಂದ ನಿನಗೆ ಮಕ್ಕಳಾಗೋವರೆಗೂ ರಾಜಸೂಯಾಗ ಮಾಡಿದ್ರೆ ದೇವತೆಗಳು ಬರೋದಿಲ್ಲ. ಏನು ಮಾಡಲಿ ಅಂತ ಆಮೇಲೆ ಪುತ್ರಗಾಮೇಷ್ಟಿ ಆಗ ಎಲ್ಲ ಮಾಡಿಸಿದ್ರು. ಪ್ರಾಸಂಗಿಕವಾಗಿ ಆಚಾರ್ಯರಂದರು, ಹಾಗಾದರೆ ಮಕ್ಕಳಿಲ್ಲದೆ ಇದ್ದರೆ ಸದ್ಗತಿ ಆಗಲ್ವಾ? ಮಕ್ಕಳಿಗೂ ಸದ್ಗತಿಗೂ ಸಂಬಂಧ ಇಲ್ಲ ಅಂದರು. ಬದುಕಿದ್ವಿ. ಆಚಾರ್ಯರು 2 ಬಾರಿ ಈ ಮಾತನ್ನು ಆಡ್ತಾರೆ. ಇಲ್ಲೊಮ್ಮೆ ಮಹಾಭಾರತದ 10ನೇ ನಿರ್ಣಯದಲ್ಲಿ ಪಾಂಡುರಾಜನ ಬಗ್ಗೆ ಆಡಬೇಕಾದರೂ ಈ ಮಾತನ್ನು ಆಡ್ಯಾರ. ಪಾಂಡುರಾಜ ತನಗೆ ದುರ್ಗತಿ ಆಗತ್ತೆ ಅಂತ ಕುಂತಿದೇವಿಗೆ ಪರ್ಮಿಷನ್ ಕೊಟ್ಟ ಅಂತಲ್ಲ, ಅವನು ಗೊತ್ತಿತ್ತು ಮಹಾಭಾರತ ಯುದ್ಧ ಆಗಬೇಕು. ಅವರೆಲ್ಲ ಮೇಯ್ನ್ ಬ್ಯಾಟ್ಸ್ಮನ್ಸೇ ಇವರಲ್ಲ. ಧರ್ಮರಾಜ, ಭೀಮಸೇನ, ಅರ್ಜುನ, ನಕುಲ, ಸಹದೇವ ಇವರೇ ಟೀಮೇ ಬರದೇ ಇದ್ದರೆ ಯುದ್ಧ ಎಲ್ಲಿಂದ? ಅದಕ್ಕಾಗಿ ಪರ್ಮಿಷನ್ ಕೊಟ್ಟ ಅಂತಾರೆ ಆಚಾರ್ಯರು. ಹಾಗಾದರೆ ಮಕ್ಕಳಿಲ್ಲದೇನೂ ಸದ್ಗತಿ ಆದೋನು ಯಾರಾದರೂ ಇದ್ದಾರ ಅಂದರೆ ಅಲ್ಲಿ ಹೇಳೋಬಿಟ್ರು. ರುಕ್ಮಾಂಗದ ರಾಜನ ಮಗ ಧರ್ಮಾಂಗದನಿಗೆ ಮಕ್ಕಳಾಗಲಿಲ್ಲ. ಆದರೂ ಅವನು ನಿಷ್ಠೆಯಿಂದ ಏಕಾದಶಿಯನ್ನು ಮಾಡಿ ವಿಷ್ಣು ಸರ್ವೋತ್ತಮತ್ವವನ್ನು ತಿಳಿದು ಸದ್ಗತಿ ಹೊಂದಿದ ಅಂತ. ಇಲ್ಲೂ ಅದೇ ಮಾತನ್ನು ಆಡ್ತಾರೆ ಆಚಾರ್ಯರು. ಅನಪತ್ಯೋಪಿ ಸದ್ಧರ್ಮ ಲೋಕಜಿನ್ನಾತ್ರ ಸಂಶಯ. ಮಕ್ಕಳಿಲ್ಲದೇ ಇದ್ದರೂ ಸದ್ಧರ್ಮವನ್ನು ಆಚರಣೆ ಮಾಡಿಕೊಂಡಿದ್ದರೆ ಅವನಿಗೆ ಸದ್ಗತಿ ಆಗೇ ಆಗತ್ತೆ, ಶಾಸ್ತ್ರ ಹೇಳಿದಂತೆ ಇರು ಅಂತ. ಇದನ್ನು ಆಚಾರ್ಯರು ಹೇಳಿದ್ರಲ್ಲ, ಏನು ದೇವತೆಗಳಿಗೆ ಗೊತ್ತಿಲ್ವಾ? ತಕ್ಷಣ ಪ್ರಶ್ನೆ ಬರುತ್ತಲ್ವಾ, ದೇವತೆಗಳು ಬರ್ಬೋದಾಗಿತ್ತಲ್ಲ. ಮಕ್ಕಳಿಲ್ಲದೇ ಇದ್ದರೂ ಅವನು ಹವಿಸ್ಸನ್ನು ಕೊಡಲಿಕ್ಕೆ ಯೋಗ್ಯ ಅನ್ನೋದಾದರೆ ನಿಮ್ಮ ದೇವತೆಗಳು ಯಾಕೆ ಬರಲಿಲ್ಲ? ಇದೇನು ಮಧ್ವಾಚಾರ್ಯಗೆ ಮಾತ್ರ ಗೊತ್ತಾ? ದೇವತೆಗಳು ಬರದೇ ಇರೋದಕ್ಕೆ ಕಾರಣ ಮಕ್ಕಳಿಲ್ಲ ಅಂತಲ್ಲ, ಅವನಿಗೆ ಮಕ್ಕಳಾಗಲಿಕ್ಕೆ ಒಂದು ಹೋಮ ಮಾಡಬೇಕಾಗಿತ್ತು, ಪುತ್ರಕಾಮೇಷ್ಟಿಯಾಗ. ನಾವು ಒಂದು ವೇಳೆ ಬಂದುಬಿಟ್ರೆ ಅವನು ಮಾಡೋದಿಲ್ಲ, ಪೃಥುವಿನ ಅವತಾರ ಆಗಬೇಕು. ಅವನು ಹಿಂದಿನ ಜನ್ಮದಲ್ಲಿ ಒಂದು ಶಿಶುಹತ್ಯೆ ಮಾಡಿದ್ದ. ಶಿಶುಹತ್ಯೆ ಮಾಡಿದ್ದಕ್ಕೆ ಅವನು ಮತ್ತೆ ಪುತ್ರಕಾಮೇಷ್ಟಿಯಾಗ ಮಾಡಬೇಕಾಗಿತ್ತು. ಶಿಶುಹತ್ಯೆ ಮಾಡಿದ್ದಕ್ಕೆ ಹುಟ್ಟಿದ ಮಗು ವೇನರಾಜ ಅಂತೆ. ಪುತ್ರಕಾಮೇಷ್ಟಿಯಾಗ ಮಾಡಿದ್ದಕ್ಕೆ ಹುಟ್ಟಿದ ಮಗು ಪೃಥುಚಕ್ರವರ್ತಿ ಅಂತ ಆಚಾರ್ಯರು ಆ ಡಿಫರೆನ್ಸನ್ನು ಹೇಳ್ತಾರೆ. ಒಳ್ಳೆಯದಕ್ಕೆ ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ. ಸತ್ಕರ್ಮಕ್ಕೆ ಯಾವತ್ತೂ ಒಳ್ಳೆಯ ಫಲ ಇದೆ,
ದುಷ್ಕರ್ಮಕ್ಕೆ ಯಾವತ್ತೂ ಕೆಟ್ಟ ಫಲ ಇದ್ದೇ ಇದೆ. ಅವನು ಮಾಡಿದ ಶಿಶುಹತ್ಯೆಯ ಫಲವೇ ವೇನ. ಈ ಯಾಗದ ಫಲ ಒಳ್ಳೆ ಮಗು, ಪೃಥು, ದೇವರ ವಿಶೇಷ ಸನ್ನಿಧಾನ. ಅದಕ್ಕಾಗಿ ಮಾಡಿದ್ದು. ನಮ್ಮ ಕನಕದಾಸರು ಅಂತಾರೆ, ಮಗನಿಂದೆ ಗತಿಯುಂಟೆ ಜಗದೊಳು ನಿಗಮಾರ್ಥ ಸಾರ ವಿಚಾರದಿಂದಲ್ಲದೆ ಮಗನಿಂದೆ ಗತಿಯುಂಟೆ ಜಗದೊಳು. ಮತ್ತಾರಿಂದ? ಶಾಸ್ತ್ರ ವಿಚಾರ ಮಾಡೋದು. ಸತ್ಯನೊಬ್ಬ ಪುತ್ರ, ಶಾಂತನೊಬ್ಬ, ದುರ್ವೃತ್ತಿ ನಿಗ್ರಹನೊಬ್ಬ, ಸಮಚಿತ್ತನೊಬ್ಬ, ಉತ್ತಮ ನಾಲ್ವರು ಮಕ್ಕಳಿದ್ದ ಮೇಲೆ ಹೆತ್ತರೆ ಫಲವೇನು ಹೆರದಿದ್ದರೇನಯ್ಯ ಮಗನಿಂದೆ ಗತಿಯುಂಟೆ ಜಗದೊಳು. ಈ 4 ಮಕ್ಕಳು ನಮ್ಮ ಜೊತೆನೇ ಇದ್ದಾರಂತ್ರಿ. ಯಾರ್ಯಾರು? ಸತ್ಯನೊಬ್ಬ ಪುತ್ರ, ಬದುಕಿದಾಗ ಸಜ್ಜನರಿಗೆ ಹಿತವಾಗುವ ಸತ್ಯವನ್ನು ಆಡು, ನಿನ್ನನ್ನು ಉದ್ಧಾರ ಮಾಡುತ್ತೆ. ಶಾಂತನೊಬ್ಬ ಪುತ್ರ, ಶಾಂತ ಚಿತ್ತನಾಗಿರು. ದುರ್ವೃತ್ತಿ ನಿಗ್ರಹನೊಬ್ಬ, ದುಶ್ಚಟಗಳನ್ನು ಬಿಡು, ಅದು ನಿನ್ನನ್ನು ಉದ್ಧಾರ ಮಾಡುತ್ತೆ. ಸಮಚಿತ್ತ, ಎಲ್ಲ ಕಡೆ ದೇವರಿದ್ದಾನೆ, ಇದ್ದ ದೇವರಿಗೆ ಮೈಲಿಗೆ ಇಲ್ಲ ಅಂತ ಚಿಂತನೆ ಮಾಡು. ದುಶ್ಚಟ ಬಿಡೋದು ಅಂದರೆ ಏನದು? ಚುಟ್ಟಾಗಿಟ್ಟ ಸೇದೋದಿದ್ರೆ ಅದನ್ನು ಬಿಡು. ಇನ್ನೇನೋ ಶರೆಗೆರೆ, ಹೌದು ಇದೆಲ್ಲ ಚಟವೇ. ಇದಕ್ಕಿನ್ನ ಒಂದು ಕೆಟ್ಟ ಚಟ ಇದೆ. ಯಾಕೆ ಅಂದರೆ ಅದು ಚಟ ಅಂತ ಕನ್ಸಿಡರೇ ಆಗಿಲ್ಲ, ಅದೇ ಸಮಸ್ಯೆ ಆಗಿರೋದು. ಅದು ಕನ್ಸಿಡರ್ ಆದರೆ ನಾವು ಬಿಡ್ಬೋದು, ಅದು ಕನ್ಸಿಡರೇ ಆಗಿಲ್ಲ. ಅದ್ಯಾವುದದು? ನಮ್ಮ ಶ್ರೀಪಾದರಾಜರು ಎಷ್ಟು ಮಾಡಿಕೊಡ್ತಾರೆ. ಈಗ ಚಟದಿಂದ ಆಗುವ ಲಾಸ್ ಏನು? ದೇವರಿಂದ ನಾವು ದೂರ ಆಗ್ತೀವಿ, ದೇವರ ಚಿಂತನೆಯಿಂದ ದೂರ ಆಗ್ತೀವಿ. ಸೊ ದೇವರ ವಿಚಾರಗಳಿಂದ ದೂರ ಮಾಡುವ ಯಾವುದೇ ಆದರೂ ಅದು ಚಟ. ನಮ್ಮ ಶ್ರೀಪಾದರಾಜರಂದರು ಒಳ್ಳೊಳ್ಳೆ ಆಚಾರವೂ ಇರೋ ಚಟ ಇದೆ ಹೇಳ್ತೇನೆ ಅಂದರು. ಅದು ಯಾವುದಪ್ಪ? ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದೊಳು, ಧನದಿಂದ ಸಂತೋಷ ಕೆಲವರಿಗೆ ಲೋಕದೊಳು, ವನಿತೆಯಂ ಸಂತೋಷ ಕೆಲವರಿಗೆ ಲೋಕದೊಳು, ಸುತನಿಂದ ಸಂತೋಷ ಕೆಲವರಿಗೆ ಲೋಕದೊಳು, ಇನಿತು ಅವರವರ ಸಂತೋಷ ಅವರಿಗಾಗಲಿ, ನಿನ್ನ ನೆನೆವ ಸಂತೋಷ ಎನಗಾಗಲಿ ರಂಗವಿಠಲ. ಇದೇ ಚಟ ಅಂದರು. ಮನೆಯಿಂದ ಸಂತೋಷ, ಒಳ್ಳೆ ಮನೆ ಕಟ್ಟದ. ಯಾವಾಗ ಮನೆ ಚೆನ್ನಾಗಾಯಿತೋ ಆ ಮನೆಯಲ್ಲಿ ಹವ್ಯ ಕವ್ಯ ಎಲ್ಲ ಬಿಟ್ಟುಬಿಟ್ಟ. ಏನು ಇತ್ತೀಚೆಗೆ ನೀವು ಮನೇಲಿ ಯಾವ ಕಾರ್ಯಕ್ರಮ ಮಾಡ್ತಾ ಇಲ್ಲ? ಸ್ವಂತ ಮನೆ ಅಲ್ವಾ ಅದಕ್ಕೆ ಅಂದ. ಅಲ್ಲೋ ಬಾಡಿಗೆ ಮನೆ ಒಲೆ ಹಚ್ಚಬೇಡ ಅಂತಾರೆ ಅಂದರೆ ಸ್ವಂತ ಮನೇಲಿ ಏನು ರೋಗ? ಇಲ್ಲ, ಪೇಂಟು ತುಂಬ ಚೆನ್ನಾಗಿ ಹೊಡೆಸೀನಿ, ನಮ್ಮ ಮನೇನೆಲ್ಲ ನೋಡಬೇಕು. ನೋಡಿದ್ರೆ ಕನ್ನಡಿ ಇದ್ದಾಗಿತ್ತು. ಹೇಗೆ ಹೀಗಿಟ್ಟೀರಿ? 24 ಗಂಟೆ ಒರೆಸೋದು ಸಾರಿಸೋದು, ಒಂದು ಕೈಯಲ್ಲಿ ಖಡ್ಗ, ಇನ್ನೊಂದು ಕೈಯಲ್ಲಿ ಹಲಿಗೆ ಇದ್ದಾಗೆ, ಒಂದು ಕೈಯಲ್ಲಿ ಪರಕೆ, ಇನ್ನೊಂದು ಕೈಯಲ್ಲಿ ಬ್ರಷ್ಷು. ಮುಂದಿನ ಜನ್ಮದಲ್ಲಿ ದೇವರು ರೈಲ್ವೆ ಸ್ಟೇಷನಲ್ಲಿ ಹುಟ್ಟಿಸ್ಬಿಡ್ತಾನೆ, 24 ಗಂಟೆ ಜಾಡಮಾಲಿಯಾಗಿ ಮಾಡುವಂತ. ಅಲ್ಲೂ ಇಷ್ಟು ಚೆನ್ನಾಗಿ ಹೇಗೆ ಇಟ್ಟು? ನಿಮ್ಮಂಥ ಆಚಾರನೇ ಬಿಟ್ಟಿಲ್ಲ ಅಂದ. ಅಂದರೆ ನೀವು ಬಂದರೆ ಕೊಳಕು ಮಾಡೋರೆ ಅಂತ. ಮತ್ತು ಗೃಹ ಪ್ರವೇಶಕ್ಕೆ ನಾನು ಅದನ್ನು ಮಠಕ್ಕೆ ಬರೆಸ್ಬಿಟ್ಟಿದ್ದೆ, ಅದು ಮಠ ಪ್ರವೇಶ ಆಯಿತು, ಗೃಹ ಪ್ರವೇಶ ಏನಾಯಿತು ನಿನ್ನ ತಲೆ? ಅದು ಭಾರೀ ಮನೆ ಕಟ್ಟದ, ಅದಕ್ಕೆಲ್ಲ ಟೈಲ್ಸು ಗ್ಲಾಸು. ಹೌದು, ಇತ್ತೀಚೆಗೆ ಪುರಾಣಕ್ಕೆ ಯಾಕೆ ಬರ್ತಿಲ್ಲ? ಇಲ್ಲ, ಅದು ಸ್ವಂತ ಮನೆ ಆಯ್ತಲ್ಲ. ಅಲ್ಲೇನು ಆಚಾರ ಹೇಳಿಲ್ಲ ಸ್ವಂತ ಮನೆ ಆದವರು ಪುರಾಣಕ್ಕೆ ಬರಬಾರ್ದು ಅಂತೇನು ಹೇಳಿಲ್ಲಲ್ಲ. ಇಲ್ಲ, ಅದಕ್ಕೆಲ್ಲ ಗ್ಲಾಸ್ ಹಾಕ್ಸೀನಿ. ಈ ಪಾಪಿಷ್ಟ ಹುಡುಗರು ಸಾಯಂಕಾಲ ಪುರಾಣದ ಟೈಮಿಗೆ ಬಾಲ್ ಆಟ ಆಡ್ತಾರೆ, ಅದು ಎಲ್ಲಿ ಬೀಳತ್ತೋ ಅಂತ ನಾನೇ ಕೀಪರ್ ಕಮ್ ವಾಚ್ಮೆನ್. ಇದು ಯಾರ ಜೀವನದಲ್ಲಿಲ್ಲ. ಭಾರೀ ದೊಡ್ಡ ಮನೆ ಮಾಡಿದ್ವಿ ಅಂದರೆ ಒಂದೊಂದೇ ಅಲ್ಲಿ ಬಿಡ್ತೀವಿ. ಕಡೆಗೆ ಮಂಗಳಾರತಿನೂ ಮಾಡಲ್ಲ. ಕಪ್ಪಾದ್ರೆ ಆಯ್ತು, ಯಾರಪ್ಪನ ಗಂಟೆನೋ ಹಿಂದೆ ಹಾಕೊಂಡು ಹೋಗ್ತೀವಿ. ಮನೆ ಅಂತ ಕರಿಬೇಕಾದ್ರೆ ಹವ್ಯ ಕವ್ಯ ಅನ್ನದಾನ. ವಿಜಯರಾಯರು ಬೈತಾರೆ, ಬಂದು ಬಳಗ ಬಿಟ್ಟು ನೆಂಟ ನ್ಯಾತಕೆ, ಬಂದ ಪ್ರೀತಿಗನ್ನವಿಕ್ಕದ ಸದನ ವ್ಯಾತಕೆ, ಕಂದರನ್ನು ಮಾರುತಿಪ್ಪ ತಂದೆಯಾತಕೆ, ಹಿಂಸೆಯನ್ನು ಪಡಿಸುವಂಥ ಅರಸನ್ಯಾತಕೆ, ಮಧ್ವಮತವ ಪೊಂದದವನ ಭಕುತಿಯಾತಕೆ. ಅಲ್ಲೋ ಮನೆಯಲ್ಲಿ ಅತಿಥಿ ಅಭ್ಯಾಗತರ ಅನ್ನದಾನ ಆಗಿ ಅವ್ರ ಅನ್ನದಾತ ಸುಖೀಭವ ಅಂದರೆ ಮನೆಗೆ ಪೇಂಟ್ ಅಲ್ಲಂತೆ, ನೆಮ್ಮದಿ ಬೇಕು.
ಈಗೆಲ್ಲ ಏನೋ ವಾಸ್ತು ಅಂಥೇಳಿ ಆ ಗೋಡೆಗೆ ಒಂದು ಬಣ್ಣ, ಈ ಗೋಡೆಗೆ ಒಂದು ಬಣ್ಣ. ಯಾಕೆ ಅಂದರೆ ಅದು ನಮ್ಮ ಸೈಕಾಲಜಿ, ಅದು ಇಟ್ ಎಫೆಕ್ಟ್ಸ್ ಎ ಲಾಟ್. ನಿನ್ನ ತಲೆ ಇಷ್ಟೆಲ್ಲ ಹೊಡೆಸ್ತಿಲ್ಲ, ಏನೋ ನೆಮ್ಮದಿನೇ ಇಲ್ಲ. ಎಲ್ಲಿಂದ ಬರಬೇಕ್ರಿ? ಹವ್ಯ ಇಲ್ಲ, ಕವ್ಯ ಇಲ್ಲ, ಯಜ್ಞದ ಯಾಗದ ಹೋಮ ಇಲ್ಲ, ಅದರ ಧೂಳಿಲ್ಲ, ಎಲ್ಲಿಂದ ಬರಬೇಕು? ಮೆಕ್ಯಾನಿಕಲ್ ಲೈಫ್. ಮನೆ ಅಂತಾದರೆ ಬಂದವರು ಅನ್ನ ತಿಂದು ಹರಿಸಿ ಹೋದರೆ, ಇವತ್ತು ನೀವು ಅನ್ನ ತಿಂತಾ ಇದ್ದೇವೆ, ನಮ್ಮ ಹಿರಿಯರು ಮಾಡಿದ ಪುಣ್ಯ. ಆ ಪುಣ್ಯ ಡಿಪಾಸಿಟನ್ನು ಡ್ರಾ ಮಾಡ್ತಾ ಇವಿ. ತಮಗಿರಲಿ ಬಿಡಲಿ ನಿರ್ವಂಚನೆಯಿಂದ ಬಂದವ್ರಿಗೆ ಹಾಕೋರು. ಶ್ರೀಧರ ತೀರ್ಥರು ಅಂತ ವ್ಯಾಸರಾಜ ಮಠದ ಪರಂಪರೆಯಲ್ಲಿ ಬಂದಂತಹ ಅವರದೊಂದು ಕಥೆಯನ್ನು ಬರೆದಿದ್ದು ಭಾರಿ ಆಶ್ಚರ್ಯ ಆಯಿತು. ಅವರಿಗೆ ರಾಜರು ಯಾವುದೋ ಒಂದು ಆಪತ್ತನ್ನು ಬಗೆಹರಿಸೋದಕ್ಕೆ ಬೇಕಾದಷ್ಟು ಬೆಳ್ಳಿ ಬಂಗಾರ ಎಲ್ಲ ಅವರ ಹಿಂದಿನವರಿಗೆ ಕೊಟ್ಟಿದ್ರಂತೆ. ಅವರು ಅಂದಿದ್ರಂತೆ, ಇದು ನಮ್ಮ ರಾಜ್ಯಕ್ಕೆ ಉಪಯೋಗ ಬೀಳತ್ತೆ ಅಂತ. ಇವರು ಕೊಟ್ಟಿದ್ದು ಎಲ್ಲಿ ರಾಜ್ಯಕ್ಕೆ? ಮೈಸೂರಿಗೆ ಬರ ಬಂದಾಗ ಕೇರಳದಿಂದೆಲ್ಲ ಬೇಳೆ ಗೀಳೆ ಎಲ್ಲ ತರಿಸ್ಬೇಕಾಯ್ತಂತೆ, ಹಣ ಬೇಕಾಗಿತ್ತು. ತಮಗೆ ಕೊಟ್ಟ ಅಷ್ಟು ಬಂಗಾರಗಳನ್ನೆಲ್ಲ ಕೊಟ್ಟು ಆ ಬೇಳೆ ಗೀಳೆ ಎಲ್ಲ ರಾಜರಿಗೆ ಕೊಟ್ಟು, ಮೊದಲು ಅವರೆಲ್ಲ ಬದುಕಲಪ್ಪ, ಅಲ್ಲ ನಿಮಗೆ ಕೊಟ್ಟಿರೋದು, ಅಲ್ಲೋ ನಮ್ಮ ದೇವರು ಬಾಳೆ ಎಲೆ ಮೇಲೆ ಇಟ್ಟರು ಕೇಳ್ತಾನೆ ಪೂಜಾ, ಇವರು ಸತ್ತೋದ್ರೆ ಮತ್ತೆ ಬದುಕೋದಿಲ್ಲ ಅಂತ ಎಲ್ಲ ದಾನ ಮಾಡಿದ್ರಂತೆ ಮತ್ತೆ ಮಠದಿಂದ. ಈ ಥರ ಅನೇಕ ಜನ ಉತ್ತರಾದಿ ಮಠದ ಪರಂಪರೆಯಲ್ಲಿ ಬರುವಂತಹ ಸತ್ಯ ಸಂಕಲ್ಪ ತೀರ್ಥರು ಅಂತ ಸಂಚಾರ ಬರ್ತಾ ಖರ್ಜಿಗಿ ಅಂತ ಊರಿಗೆ ಬಂದಿರೋ ವರದಾನದ ತೀರ. ಅಲ್ಲಿ ಬರ ಅಂದರೆ ಬರ, ಪಾಪ ಅನೇಕ ಜನ ಬ್ರಾಹ್ಮಣರು ಒದ್ದಾಡಿ ಹೋಗ್ತಾ ಇದ್ದಾರೆ, ತಿನ್ನಲಿಕ್ಕಿಲ್ಲ ಉಣ್ಲಿಕ್ಕಿಲ್ಲ. ಸ್ವಾಮಿಗಳು ಬಂದಾಗ ಮಠಕ್ಕೆ ಬಂದು ಹೊಟ್ಟೆ ತುಂಬ ಊಟ ಮಾಡಿ, ಸ್ವಾಮಿ ತಿಂಗಳಾಗಿತ್ತು ಊಟ ಮಾಡಿ, ಮನೇಲಿ ಏನೂ ಇಲ್ಲ, ನೀವು ಇಲ್ಲೇ ಇದ್ದರೆ ಒಳ್ಳೆಯದು. ಸ್ವಾಮಿಗಳಿಗೆ ಅವರ ದೈನ್ಯತೆ ನೋಡಿ ಇದ್ದು ಬರೋಣ ಅಂತಂದರು. ಮತ್ತು ಮಠ ದಿವಾನರಂದರು, ಸ್ವಾಮಿ ಸಂಚಾರ ಮಾಡಿದ್ರೆ ಹಣ ಬರೋದು, ಒಂದೇ ಕಡೆ ಇದ್ದರೆ ಎಲ್ಲಿಂದ ಬರಬೇಕು? ಇದೆಯಲ್ಲ ಬೆಳ್ಳಿ ಬಂಗಾರ ಎಲ್ಲ ಸತ್ಯಧರ್ಮರು ಮಾಡಿಸಿಟ್ಟಾರೆ, ಕೊಡ್ರಿ ಒಂದೊಂದೇ. ಎಲ್ಲ ಪೂರ್ಣಯ್ಯನವರು ಕೊಟ್ಟಿದ್ದು, ಪೂರ್ಣಯ್ಯನವರು ಪುಣ್ಯಾತ್ಮರು, ಅವ್ರಿಗೆ ಕೊಟ್ಟಿದ್ದು ಎಲ್ಲ ಈ ಥರನೇ ಉಪಯೋಗ ಬಿದ್ದಿದೆ ರೀ. ಅದನ್ನೆಲ್ಲ ಧಾರವಾಡದಲ್ಲಿ ಒತ್ತೆ ಇಡೋದು, ಹಣ ತರೋದು, ಒಂದೊಂದೇ ಬೆಳ್ಳಿ ಬಂಗಾರ ಒತ್ತೆ ಇಡೋದು, ಹಣ ತರೋದು, ತೀರಿಸೋ ಬಾಬತ್ತೇ ಇಲ್ಲ. 7-8 ವರ್ಷ ಅನ್ನದಾನ ಮಾಡಿದ್ರಂತೆ ಪುಣ್ಯಾತ್ಮರು, ಒಂದೇ ಕಡೆ ಇದ್ದು. ಎಲ್ಲ ಬಂಗಾರ ಅಲ್ಲೇ ಹೋಯ್ತು. ನಂತರದಲ್ಲಿ ಅವರ ಸತ್ಯ ಸಂಕಲ್ಪರ ನಂತರದಲ್ಲಿ ಸತ್ಯ ಸಂತುಷ್ಟ ತೀರ್ಥರು ಅಂಥೇಳಿ, ಸತ್ಯ ಸಂಕಲ್ಪರಿಗೆ ಗಂಗಾ ಪ್ರತ್ಯಕ್ಷ ಮೈಸೂರಿನಲ್ಲಿ ನಾವು ನೋಡಿದಾಗೆ ಅವರ ಶಾಟಿ ಒದ್ದೆ ಇರೋದ್ರು, ಯಾವಾಗಲೂ ನೀರು ಹರಿದು ಬರೋದು. ಅದಾದ ಮೇಲೆ ಅವರ 2 ವರ್ಷ ಇದ್ದರು. ಅವರ ಕಾಲದಲ್ಲೂ ತೀರಿಸಿ ಮಾಡಲಿಕ್ಕೆ ಸತ್ಯಪರಾಯಣ ತೀರ್ಥರ ಕಾಲಕ್ಕೆ ಬಂತು ಜವಾಬ್ದಾರಿ. ಗುರುಗಳು ಮಾಡಿದ್ದೆಲ್ಲ ತೀರಿಸಬೇಕು. ಒಂದು ದಿವಸ ಗುರುಗಳನ್ನು ಬೈಕೊಳ್ಳಿಲ್ಲ. ನನ್ನ ಭಾಗ್ಯ ಇಂಥ ಗುರುಗಳು ಸಿಕ್ಕಿದ್ದು ನೋಡಿ. ಹೊಟ್ಟೆ ತುಂಬಿದಾಗ ಅನ್ನ ಹಾಕ್ತೀನಿ ಅಂದರು, ಬರ್ತಾನೆ ಯಾರು? ಅನ್ನ ಹಾಕ್ತೀವಿ ಅಂದಾಗ 100 ಜನ ಬರ್ತಾರಲ್ಲ, ಅದು ಒಂದು ದೊಡ್ಡ ಭಾಗ್ಯವೇ. ಎಲ್ಲರೂ ಹೊಟ್ಟೆ ತುಂಬದವರೇ ಇದ್ದಾಗ ಯಾರಿಗೆ ಹಾಕ್ತೀರಿ? ಇಲ್ಲಪ್ಪ, ನಾವು ನಿಮ್ಮ ಮಠದ ಸಿಸ್ಟಮ್ಮಿಗೆ ನಾವು ಅಡಾಪ್ಟ್ ಆಗೋದಿಲ್ಲ, ನಮಗೆ ಪ್ಯಾಂಟು ಶರ್ಟೇ ಬೇಕು, ನಾವು ಬರೋದೇ ಇಲ್ಲ ಅಂದರೆ ಮಾಡಿದ್ದರ ಗತಿ ಏನು? ಏನೋ ಪ್ರಸಾದ ರಾಯರದು ಅಂತ ಎಲ್ಲೋ ಮೂಲೆಯಲ್ಲಿ ಹಾಕಿದ್ರು, ಹೇಗಿದ್ದರು ಇಲ್ಲಿಯ ಸಿಸ್ಟಮ್ಮಿಗೆ ಹೊಂದ್ಕೊಳ್ತಾರಲ್ಲ, ಅನ್ನ ಗತಿ ಇಲ್ಲದೆ ಅಲ್ಲ, ಇದೊಂದು ಪ್ರಸಾದ ಅನ್ನೋ ದೃಷ್ಟಿಯಿಂದ ಬರ್ತಾರೆ. ಹಾಗಾಗಿ ಅದೇನಾಯಿತು, ಸತ್ಯಪರಾಯಣರ ಕಾಲದಲ್ಲಿ ಪಾಪ ಹಣ ಸಂಪಾದನೆಗೆ ಗುರುಗಳ ಸಾಲ ತೀರಿಸ್ಬೇಕು ಅಂಥೇಳಿ ದಿನಕ್ಕೆ 3 ಊರು ಓಡಾಡೋರಂತೆ, ನಡೆದು ಹೋಗಬೇಕು. ಒಂದು ಎಕ್ಸಾಂಪಲ್ ಅಂದರೆ ಬೆಂಗಳೂರಲ್ಲಿ ಪಾದಪೂಜೆ, ತುಮಕೂರಲ್ಲಿ ಭಿಕ್ಷೆ. ಏಕೆಂದರೆ ಬೇರೆ ಬೇರೆ ಅಂದರೆ 4 ಕಾಸು ಬರುತ್ತೆ, ಸಾಲ ತೀರಿಸಿ ರಾಮದೇವರ ಸೊತ್ತೆಲ್ಲ ತರಬಹುದು. ಅಲ್ಲಿಂದ ಮುಂದೆ ಶಿರಾಕ್ ಹೋಗಿ ತೊಟ್ಲು ಪೂಜೆ ರಾತ್ರಿ. ಇದರ ಮಧ್ಯೆ ಪಾಠ ಪ್ರವಚನ. ಏನಾದರೂ ಬರ್ತಾ ಇದ್ದದ್ದು ಹಣ ಕಮ್ಮಿ. ಅವನೇನು ಮಾಡೋದು, ನಾಯಕರು, ಧಾರವಾಡದ ನಾಯಕರು ಸಾಲ ಕೊಟ್ಟವರು ಕಳಿಸಿದ್ರಂತ ತನ್ನ ತಮ್ಮನನ್ನು, ದಯಮಾಡಿ ಅದು ಏನೇನು ಕಾಣಿಕೆ ಬರುತ್ತೆ ಅದೆಲ್ಲ ನೀನೇ ಇಸ್ಕೊಂಬಿಡು. ಸ್ವಾಮಿಗಳ ಹತ್ರನೇ ಹೋದರೆ ಮತ್ತೆ ಯಾವುದೋ ಒಬ್ಬ ದರಿದ್ರ ಬ್ರಾಹ್ಮಣ ಬರ್ತಾನೆ, ಅವನು ಕೊಟ್ಟು ಕಳಿಸ್ಬಿಡ್ತಾರೆ. ಅದೆಲ್ಲ ಬಂದ ಮೇಲೆ ನನಗೊಂದು ಪತ್ರ ಬರಿ, ಮಠದ ಎಲ್ಲ ಹಣ ಬಂದು ಸಂದಾಯವಾಗಿದೆ, ಅದನ್ನೆಲ್ಲ ಕೊಟ್ಟು ಕಳಿಸು ಅಂತ ನಾನು ಕೊಟ್ಟು ಕಳಿಸ್ತೀನಿ. ಅವರು ಬಂದಿದ್ದರು. ಹಣ ಕೊಟ್ಟವರು ತಮ್ಮ ಅಂತಂದರೆ VIP ಟ್ರೀಟ್ಮೆಂಟು, ಹೊಟ್ಟೆ ತುಂಬ ಬೇಕಾದ ದೊಡ್ಡ ಬಾಳೆ ಎಲೆ ಹಾಕಿ ಬಡಿಸಿ ದಿನ ರಾಮದೇವರ ದರ್ಶನ, ತೀರ್ಥ, ಪ್ರಸಾದ, ಟೈಮ್ ಪಾಸ್ ಆಗಬೇಕಲ್ಲ. ಪಾಠಕ್ಕೆ ಕೂತಿದ್ರು, ಸುಮ್ಮನೆ ಎಲ್ಲೋ ಮೂಲೆಯಲ್ಲಿ ಕೂತಿದ್ರೆ ಪುಣ್ಯ ಚಂದ ಅಂತ 6 ವರ್ಷದಲ್ಲಿ ಮಹಾಪಂಡಿತರಾಗಿ ಕೂತ್ಕೊಂಡ್ಬಿಟ್ರು. ಪಾಠ ಕೇಳಿ ದೊಡ್ಡ ವಿದ್ವಾಂಸರಾದ ಮೇಲೆ ಅನ್ನಿಸ್ತು, ಈ ಹಣಕ್ಕಾಗಿ ನಾವು ರಾಮದೇವರ ಸೊತ್ತನ್ನು, ಈ ಗುರುಗಳಲ್ಲಿರುವ ಆ ಗುರುಭಕ್ತಿ ಎಷ್ಟು ದೊಡ್ಡದು, ನಮಗೇನು ಕಮ್ಮಿ ಇಲ್ಲ. ಅಣ್ಣನಿಗೆ ಪತ್ರ ಬರೆದ್ರು, ಸಮಗ್ರವಾದ ಮಠದ ಎಲ್ಲ ಹಣ ಬಂದು ಮುಟ್ಟಿದೆ, ಎಲ್ಲ ಕೊಟ್ಟು ಕಳಿಸೋದು ತಕ್ಕದ್ದು. ತಮ್ಮನೇ ಬರದೆ ಏನಂದರೆ ವಿಶ್ವಾಸದಿಂದ ಎಲ್ಲ ಕೊಟ್ಟುಬಿಟ್ರು.
2 ತಿಂಗಳಾದ ಮೇಲೆ ತಮ್ಮನೂ ಇಲ್ಲ, ಹಣನೂ ಇಲ್ಲ, ದುಡ್ಡು ಹೊಟ್ಟೋಯ್ತು. ಅಮ್ಮು ಪೋಯ, ಸೊಮ್ಮು ಪೋಯ, ಶನಿ ಪಂದ್ಯ. ಅವರೇ ಮಠಕ್ಕೆ ಬಂದರು. ಮಠಕ್ಕೆ ಬಂದ ಕೂಡಲೇ ತಮ್ಮನ್ನು ಭೇಟಿ ಆದರು. ಹಣ ಎಲ್ಲಿ? ಅಣ್ಣ, ರಾಮದೇವರ ಸೊತ್ತು, ಆ ವೈಭವ ನೋಡು, ಎಲ್ಲ ಮಂಟಪ, ಆ ಪದಾರ್ಥಗಳು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಹಣ ಎಲ್ಲಿ ಅಂದರು. ಇಲ್ಲ, ನಮಗೇನು ಆ ಮಠ ಕೊಡಬೇಕಾದ ಹಣದಿಂದ ಜೀವನ ನಡೆಯೋದೇನು ಬೇಕಾಗಿಲ್ಲ, ಅದಕ್ಕೆ ನಾನೇ ಎಲ್ಲ ಕೊಟ್ಟುಬಿಟ್ಟೆ. ಯಾಕೆ ಕೊಟ್ಟೆ? ನಾ ಪಾಠ ಕೇಳಿದ್ದೆ, ಗುರುದಕ್ಷಿಣೆ. ನೋಡು, ನನಗೂ ಗುರುಗಳೇ. ಬಂದಾಗ ಪಾದಪೂಜೆ ಮಾಡ್ತೀವಿ, ಭಿಕ್ಷಾ ಕಾಣಿಕೆ ಅಂತ ಕೊಡ್ತೀವಿ. ವ್ಯವಹಾರ ಬೇರೆ, ವ್ಯಾಪಾರ ಬೇರೆ, ಭಕ್ತಿ ಬೇರೆ. 1 ತಿಂಗಳು ಬಡ್ಡಿ ಬಿಡುವನು, ಬಿಡ್ತೇನೆ. ಆದರೆ ಸರ್ವಥಾ ಅಸಲನ್ನು ಬಿಡು ಅಂದರೆ ಬಿಡೋದಿಲ್ಲ. ಎಲ್ಲ ಸಾಮಾನಾದರೂ ವಾಪಸ್ ಇಸ್ಕೊಡು, ಇಲ್ಲ ದುಡ್ಡಾದರೂ ಕೊಡು. ಇವೆಲ್ಲ ವ್ಯವಹಾರ ಸರಿ ಹೋಗೋದಿಲ್ಲ ಅಂದರು. ಅವ್ರು ಕೇಳಿದ್ರು, ನನಗೂ ನಿನಗೂ ಸಮಾನ ಭಾಗ ಅಲ್ವಾ ಅಪ್ಪನ ಆಸ್ತಿಯಲ್ಲಿ? ಹೌದು. ನನ್ನ ಆಸ್ತಿ ಅಪ್ಪನ ಆಸ್ತಿಯನ್ನು ಭಾಗ ಮಾಡಿದಾಗ ಎಷ್ಟು ಬರುತ್ತೆ ಹೇಳು ಅಂದರು. ಯಾಕೆ? ಅದೆಲ್ಲ ನಾನು ನಿನಗೆ ಕೊಟ್ಟರೆ ಮಠ ನಿನಗೇನು ಕೊಡೋದು ಬೇಕಾಗಿಲ್ವಾ? ಎಲ್ಲ ಬಗೆಹರಿಯತ್ತಾ? ಹಾಗಾದರೆ ನಾನು ನಿನಗೆ ಅಪ್ಪನ ಆಸ್ತಿ ಬಿಟ್ಟುಕೊಟ್ಬಿಡ್ತೇನೆ. ಅಪ್ಪನ ಆಸ್ತಿ ಬಹಳಷ್ಟು ಬರುತ್ತೆ, ಮಠ ಕೊಡೋ ದುಡ್ಡಿಗೂ ಇನ್ನೂ ಜಾಸ್ತಿ ಉಳಿಯುತ್ತೆ ಅಪ್ಪನ ಆಸ್ತಿಲಿ. ಅದಷ್ಟು ನಿನಗೆ ಕೊಟ್ಟುಬಿಟ್ಟೇನೆ, ನಾನು 1 ಪೈಸವನ್ನು ನಿನಗೆ ಕೇಳೋದಿಲ್ಲ. ಅಲ್ಲಪ್ಪ, ಮಠದಲ್ಲಿ ರಕ್ತಬಲ ಇರೋವರೆಗೂ ಇಟ್ಕೋತಾರೆ. ನಾಳೆ ದಿನಕ್ಕೆ ನಿನಗೆ ರಕ್ತಬಲ ಇಲ್ಲ ಅಂತಂದಾಗ ನನ್ನ ಮನೆಗೆ ಬರಬೇಕು. ನೀ ಎಲ್ಲ ಆಸ್ತಿ ನಂಗೆ ಕೊಟ್ಟ ಮೇಲೆ ನಿನಗೆಲ್ಲಿ ನಾನು ಅನ್ನ ಹಾಕಲಿ? ಅಲ್ಲ, ಬಾಂಧವ್ಯ, ರಕ್ತ ಸಂಬಂಧ ಒಂದು ತನ್ನ ಹಾಕ್ಲಿಕ್ಕೆ ಆಗೋದಿಲ್ವಾ? ವ್ಯವಹಾರ ಅಂದರೆ ವ್ಯವಹಾರ ಹಾಕೋದಿಲ್ಲ ಅಂದ್ಬಿಟ್ಟ. ತುಂಬ ನೋವಾಯಿತು. ಹಣಕ್ಕಾಗಿ ಹೀಗೆಲ್ಲ ಆಗತ್ತಾ? ಬೇಡ, ನಾಳೆವರೆಗೂ ಕಾಯಿ ಅಂದರು. ಏನು? ಬೆಳಗ್ಗೆ ಎದ್ದು ಸೀದ ಗುರುಗಳಲ್ಲಿ ಬಂದು ಒಂದು ಕಾಯಿ ಇಟ್ಟು, ಸ್ವಾಮಿ, ನನಗೆ ಸಂಸಾರದಲ್ಲಿ ವೈರಾಗ್ಯ ಬಂದಿದೆ, ಸನ್ಯಾಸ ಕೊಟ್ಬಿಡ್ರಿ, ಸರ್ವಸಂಗ ಪರಿತ್ಯಾಗಿ ಆಗಬೇಕು ಅಂತಿದ್ದೀನಿ. ಅಲ್ಲ, ಏನಾಯಿತು? ಏನು ಹೀಗೆಲ್ಲ ಆಯಿತು? ಏನು ತುಂಬ ಸಂತೋಷ, ದೇವರು ವೈರಾಗ್ಯ ಕೊಟ್ಟ. ಆಮೇಲೆ ಆಶ್ರಮ ಕೊಟ್ಟ ಮೇಲೆ ನಿಂಗೇನಿನ್ನು ಕಾಳಜಿ ಇಲ್ಲಲ್ಲ, ನಾನು ನಿನ್ನ ಮನೆಗೆ ಬರೋದಿಲ್ಲ, ಸರ್ವಸಂಗ ಪರಿತ್ಯಾಗ ಮಾಡಿದ್ದೀನಿ. ಅಯ್ಯೋ, ಎಂಥ ಕೆಲಸ ಆಯಿತು, ಪೇಚಾಡಿಕೊಂಡ್ರು. ಆ ಪುಣ್ಯಾತ್ಮರೇ ಹರಿಕಥಾಮೃತ ಸಾರಕ್ಕೆ ವ್ಯಾಖ್ಯಾನ ಬರೆದ ಸಂಕರ್ಷಣ ಒಡೆಯರು. ಅಂದರೆ ಒಬ್ಬ ಯೋಗ್ಯ ವ್ಯಕ್ತಿ ಮಾಡಿದ ಅನ್ನದಾನ ಇಂಥ ಅದ್ಭುತವಾದ ವ್ಯಕ್ತಿಯನ್ನು ನಿರ್ಮಾಣ ಮಾಡಿತು. ತುಂಬ ಪುಣ್ಯ ಇದೆ ಅನ್ನದಾನದಿಂದ. ಹಾಗಾಗಿ ಮನೆ ಅಂತ ಆಗಬೇಕಾದ್ರೆ ಹಿರಿಯರು, ಯೋಗ್ಯರು ಬಂದು ಅನ್ನದಾತ ಸುಖಿ ಭವ ಅಂದಿರಬೇಕು, ಇಲ್ಲಾಂದರೆ ಮನೆಯಲ್ಲಿ. ಹಾಗಾಗಿ ನಮಗೆ ಚಟ ಅಂದರೆ ಇದೆ. ಮನೆಯೋ ಕಾರೋ ಇದೆಲ್ಲ ಸಂತೋಷಕ್ಕೆ ಮಾಧ್ಯಮವೇ ವಿನಃ ಅದೇ ಸಂತೋಷ ಅಲ್ಲ. ಕಾರ್ ಸಂತೋಷವ? ಅದರಲ್ಲಿ ಜರ್ನಿ ಸಂತೋಷ. ನಮ್ಮ ಮನೆಯವರು ಕಾರ್ ತೊಗೊಂಡ್ಯಾರೆ, 1 ತಿಂಗಳು ಕಾರಲ್ಲೇ ಮಲ್ಕೋತಾರೆ ಅಂದರೆ ಗತಿ ಏನು? ಕಾಲು ಚಾಚೋ ಆಗಿಲ್ಲ, ಗಾಳಿ ಆಡಲ್ಲ. ಹೀಗಾಗಿ ಈ ಚಟ ಎಲ್ಲ ಇದೆ, ಅದನ್ನು ಬಿಡ್ರಿ ಅಂತಾರೆ. ವೇನರಾಜ ಹುಟ್ಟಿದ. ಆಮೇಲೆ ವೇನರಾಜ ತುಂಬ ಅಯೋಗ್ಯ, ಅವನನ್ನೇ ಸಿಂಹಾಸನದ ಮೇಲೆ ಕೂಡಿಸಿದ್ರು. ತುಂಬ ಅಯೋಗ್ಯ ಕೆಲಸ ಮಾಡ್ದ. ನಾನು ದೇವರು ಒಂದು ಅಂದ. ಋಷಿಗಳು ನೋಡಿದ್ರು, ಸತ್ತೋದ. ಅವನ ದೇಹ ಮತನ ಮಾಡಿದಾಗ ಪೃಥು ಬಂದ. ಪೃಥುವಿನಲ್ಲಿ ದೇವರ ಆವೇಶ. ಪೃಥು ಬಂದ ಕೂಡಲೇ ಬಹುಪರಾಕ್ ಅಂದರು. ಅವನಂದ್ರು, ಏನು ನೋಡಿ ಮಾಡ್ತಾ ಇರೋ, ನಾ ಇನ್ನೂ ಏನೂ ಮಾಡೇ ಇಲ್ಲ, ನನ್ನನ್ನು ಹೊಗಳಬೇಡ್ರಿ. ಮನುಷ್ಯ ತನ್ನನ್ನು ತಾನು ಹೊಗಳಿಸಿಕೊಂಡ್ರೆ ಆತ್ಮಹತ್ಯೆ ಮಾಡಿಕೊಂಡಂತೆ. ಪೃಥುವಿನಲ್ಲಿ ಯೋಗ್ಯತೆ ಇತ್ತು, ಆದರೂ ಹೊಗಳಿಸ್ಕೊಳ್ಳಿಲ್ಲ. ದೇವರನ್ನೇ ಹೊಗಳ್ರಿ ಅಂತ. ಆಮೇಲೆ ಅವನು ಭೂದೇವಿಯನ್ನು ಅಟ್ಟಿಸಿಕೊಂಡು ಹೋಗಿ ಮರ್ಯಾದೆಯಿಂದ ನಮಗೆಲ್ಲ ಧಾನ್ಯ ಕೊಡು ಅಂದಾಗ ಸ್ವಯಂಭುವನವನ್ನು ಕರು ಮಾಡಿಕೊಂಡು ಈ ಭೂಮಿಯಲ್ಲಿ ಬೆಳೆಯುವ ಧವಸ ಧಾನ್ಯ ಸಂಪತ್ತನ್ನು ಪಡೆದ. ಪೃಥು ಅನೇಕ ಯಜ್ಞಗಳನ್ನು ಮಾಡಿದ. ಇಂದ್ರದೇವರು ಕುದುರೆಯನ್ನು ತೆಗೆದುಕೊಂಡು ಹೋದಾಗ ಅವ್ರ ಮಗ ಎಳ್ಕೊಂಬಂದ, ಇಂದ್ರನ್ನೇ ಹೊಡಿತೇನೆ ಅಂತ. ದೇವರು ಮಧ್ಯೆ ಬಂದು ಬಿಡಿಸಿ, ನಿಂಗೇನು ಬೇಕು? ಒಳ್ಳೆ ಉಪನ್ಯಾಸಕರನ್ನು ಮನೆಗೆ ಕಳಿಸು ಅಂದಾಗ ಸನಕ ಸನಂದನಾದಿಗಳು ಬಂದ್ಯಾರು. ನಾಳೆ ದಿವಸ ಮುಂದಿನ ಭಾಗವನ್ನು ನೋಡುವ. ಶ್ರೀಕೃಷ್ಣಾರ್ಪಣಮಸ್ತು.